ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ನಾಯಕ ನಟ ದರ್ಶನ್ ಅವರನ್ನು ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೂನ್ 18ರವರೆಗೆ ಎಸ್ಐಟಿ ಕಸ್ಟಡಿಗೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗಿದ್ದು ಇಂತಹ ಪ್ರಕರಣವನ್ನ ಬೇರು ಸಮೇತ ಕಿತ್ತು ಹಾಕಬೇಕು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗುವುದರ ಮೂಲಕ ಯಾರು ಬಾಲ ಕಾರ್ಮಿಕರಾಗಬಾರದು. ಪ್ರಧಾನ ಹಿರಿಯ ನ್ಯಾಯಾಧೀಶರಾದ KM ಪುಟ್ಟಸ್ವಾಮಿ ಹೇಳಿಕೆ. ಮತ್ತು ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಮತ್ತು ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟ ನಿಲ್ಲಿಸಲು ಆಗ್ರಹಿಸಿ AIDSO ಹಾಸನದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಪ್ರಭಾವಿ ವ್ಯಕ್ತಿ ಯಾರೇ ಆಗಿರಲಿ ಅಪರಾಧ ಮಾಡಿದಾಗ ಖಂಡಿಸಲೇಬೇಕು. ಸಿನಿಮೆಯ ರೀತಿಯಲ್ಲಿ ಕೊಲೆ ಮಾಡಿರುವುದನ್ನು ನೋಡಿ ದಿಗ್ಭ್ರಮೆಯಾಗಿದೆ. ನಾಯಕ ನಟ ದರ್ಶನ್ ಅವರನ್ನ ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನು ಬ್ಯಾನ್ ಮಾಡಲೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಟನಾಡಿನ ಕಲೆ, ಸಂಸ್ಕೃತಿ, ಸಂಪ್ರದಾಯವನ್ನ ಎತ್ತಿ ಹಿಡಿಯಬೇಕಿತ್ತು. ಮೇರು ನಟ ಎಂದು ಹೆಸರು ಪಡೆದಿದ್ದ ದರ್ಶನ್ ಪಟಾಲಂ ಕೊಲೆ ಮಾಡಿರುವುದು ನೋಡಿ ದಿಗ್ಭ್ರಮೆಯಾಗಿದೆ. ಇಂತಹವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಹಣ ಹೆಸರು ಗಳಿಸಿ ಇಂತಹ ಕೃತ್ಯ ಮಾಡಿರುವುದು ದುರದೃಷ್ಟಕರ. ಉರಿದವರು ಬೂದಿಯಾಗಲೇಬೇಕು. ಉರಿದವರು ಒಂದಲ್ಲ ಒಂದು ದಿನ ನಾಶ ಆಗುತ್ತಾರೆ ಎನ್ನುವುದಕ್ಕೆ ನಟ ದರ್ಶನ್ ಉದಾಹರಣೆ. ಹಣದಿಂದ ಇಂತಹ ಪ್ರಕರಣಗಳಲ್ಲಿ ಖುಲಾಸೆಯಾಗಿದ್ದಾರೆ. ಇದು ಕಾನೂನಿನ ದೌರ್ಬಲ್ಯವೋ ಗೊತ್ತಿಲ್ಲ. ರಣರೋಚಕ ದುರ್ಘಟನೆ ನಡೆದಿದೆ. ಮೇರು ನಟ ಕೊಲೆಯಲ್ಲಿ ಭಾಗಿಯಾಗಿರುವುದು ಕನ್ನಡ ನಾಡಿಗೆ ಶೋಭೆ ತರುವುದಿಲ್ಲ. ಸೆಲೆಬ್ರಿಟಿಗಳು ಪ್ರಖ್ಯಾತರಾಗಬೇಕು, ಆದರೆ ಕುಖ್ಯಾತಿರಾಗುತ್ತಿದ್ದಾರೆ. ಈ ಪ್ರಕರಣ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದು ರಾಜ್ಯಕ್ಕೆ ತಂದಿರುವ ದೊಡ್ಡ ಕಳಂಕ. ಚಲನಚಿತ್ರ ವಾಣಿಜ್ಯ ಮಂಡಳಿ, ಇತರೆ ಸಂಘಗಳಿರಬಹುದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಾಯಕ ನಟ ದರ್ಶನ್ ಹಿಂದೆ ಇಂತಹ 10 ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆಗ ಅವರ ಮೇಲೆ ಕಠಿಣ ಕ್ರಮ ಆಗಿದ್ದರೆ ಇಂತಹ ಘಟನೆಗಳು ಮತ್ತೆ ನಡೆಯುತ್ತಿರಲಿಲ್ಲ. ಕಾನೂನಿನ ಕುಣಿಕೆ ಬಿಗಿಯಿಲ್ಲ. ಹಿಂದಿನ ಮೇರು ನಟರು ಮದ್ಯ ಸೇವಿಸಿರುವುದು, ಸಿಗರೆಟ್ ಸೇದುವ ದೃಶ್ಯಗಳಲ್ಲಿ ನಟಿಸುವುದಿಲ್ಲ. ಆ ದೃಶ್ಯ ತೆಗೀರಿ ಎನ್ನುತ್ತಿದ್ದರು. ಅವರಲ್ಲಿ ಇವರಲ್ಲಿ ಅದನ್ನು ಉಗ್ರ ಪದಗಳಲ್ಲಿ ಖಂಡಿಸುತ್ತೇನೆ. ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಎಂದು ಹೇಳಿದರು. ನಟ ದರ್ಶನ್ ಅವರೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ದೂರು ದಾಖಲಿಸ್ಕೊಳ್ತಕ್ಕಂಥವ್ರು, ಕಾನೂನು ಕ್ರಮ ಕೈಗೊಳ್ತಕ್ಕಂಥವ್ರು ಇಂತಹ ಮೊಕದ್ದಮೆಗಳಲ್ಲಿ ವಿಫಲರಾಗ್ತಿದ್ದಾರೆ. ಇದು ಕಾನೂನಿನ ದೌರ್ಬಲ್ಯವೋ, ಇಲಾಖೆಯ ದೌರ್ಬಲ್ಯವೋ, ಆಡಳಿತಗಾರರ ದೌರ್ಬಲ್ಯವೋ ಅಂತ ಹೇಳಿ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಇಂತಹ ರಣರೋಚಕ ಒಂದು ದುರ್ಘಟನೆ ನಡೆದಿದೆ. ಕೊಲೆಯಲ್ಲಿ ಮತ್ತು ಅತ್ಯಾಚಾರಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಇದು ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ ಶೋಭೆಯನ್ನ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಆದರೆ ಕುಖ್ಯಾತರಾಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಗಲೇಬೇಕು. ಇದೇ ಮೊದಲಲ್ಲ ಅವರ ಘಟನೆ. ಇದು ಕೊಲೆ ಹಂತಕ್ಕೆ ಹೋಗಿದೆ. ಹಿಂದೆ 10 ಘಟನೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದನ್ನ ನೀವು ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ, ಕೇಳೂ ಇದ್ದೀರಿ. ಆದ್ರೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಿದ್ರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾನೂನಿನ ಕುಣಿಕೆ ಇರ್ತಕ್ಕಂಥದ್ದು ಬಡವರ ಮೇಲೆ ಮಾತ್ರ ಪ್ರಭಾವ ಬೀರ್ಲಿಕ್ಕಲ್ಲ, ಕಾನೂನಿನ ಕುಣಿಕೆ ಪ್ರಭಾವಶಾಲಿಗಳ ಮೇಲೆ ಆಗಬೇಕು. ನಾವು ಬರುವಾಗ ಮಾತಾಡ್ಕೊಂಡು ಬರ್ತಾ ಇದ್ವಿ. ಇಂತಹ ಸೆಲೆಬ್ರಿಟಿಗಳು, ಪ್ರಖ್ಯಾತರು, ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥವ್ರು, ಇವರೇ ಕುಖ್ಯಾತರಾಗ್ಬಿಟ್ರೆ ಅವ್ರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಹೇಗೆ ಮಾಡ್ತಾರೆ? ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ನಟನೆ ಮಾಡುವಾಗ ಆ ಮೇರು ನಟ ಸಿಗರೇಟ್ ಸೇದಿ ಅಂದ್ರೆ ಇಲ್ಲ ಕುಡಿಯುವ ಸೀನ್ ಬಂದ್ರೆ ಮದ್ಯಪಾನದ ಸೀನ್ಗೆ
ಇಲ್ಲ ನಾನು ಆ ಸೀನ್ನಲ್ಲಿ ಭಾಗವಹಿಸೋದಿಲ್ಲ, ಅದನ್ನು ತೆಗೀರಿ ಅಂತ ಹೇಳ್ತಿದ್ರು. ಸಿಗರೇಟ್ ಸೇದೋದನ್ನು ಕೂಡ ನಾನು ಮಾಡೋದಿಲ್ಲ. ನನ್ನ ಲಕ್ಷಾಂತರ ಅಭಿಮಾನಿಗಳು, ನನ್ನ ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವರೆಲ್ಲಿ, ಇವರೆಲ್ಲಿ? ಇಂಥವರನ್ನ ನಾನು ಬಹಳ ಉಗ್ರವಾದ ಪದಗಳನ್ನ ಉಪಯೋಗ ಮಾಡಿ ಖಂಡನೆ ಮಾಡ್ತಿದ್ದೀನಿ. ಯಾರು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅವ್ರು ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು. ಒಂದು ರಾಜ್ಯಕ್ಕೆ, ಸಮಾಜಕ್ಕೊಂದು ಸಂದೇಶ ಹೋಗಬೇಕು. ಈ ತರ ತಪ್ಪು ಮಾಡಿದವ್ರ ಮೇಲೆ ಕ್ರಮಗಳು ಆಗೇ ಆಗ್ತದೆ ಅಂತಕ್ಕಂಥದ್ದು. ಇಂತಹ ಕೆಟ್ಟ ಹುಳುಗಳ ಮಾಫಿಯಾಗಳನ್ನು ನಿಯಂತ್ರಣ ಆಗಬೇಕು. ಆದರೆ ಅವರೇ ಸರ್ಕಾರವನ್ನು ನಿಯಂತ್ರಣ ಮಾಡುತ್ತಿದ್ದಾರೆ. ಹಿಂದೆ ಇವರ ಮೇಲೆ ಬಂದಿದ್ದ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಆಗಲಿಲ್ಲ. ಹಾಗಾಗಿ ಇಂದು ಕೊಲೆಯ ಹಂತಕ್ಕೆ ಬಂದಿದೆ. ಈಗಲಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳು. ಇವರೆಲ್ಲ ಕುಖ್ಯಾತರು. ಇವರನ್ನ ಚಲನಚಿತ್ರ ಮಂಡಳಿಯಿಂದ ಹೊರತಪ್ಪಬೇಕು. ಇವರ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿದರು. ಹಾಸನದ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಜೂನ್ 18ರವರೆಗೆ ವಿಶೇಷ ತನಿಖಾ ತಂಡ ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದೆ. ಪ್ರಜ್ವಲ್ ರೇವಣ್ಣ ಅವರನ್ನು 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಬುಧವಾರ ಹಾಜರುಪಡಿಸಿದ್ದರು. ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿ ಪ್ರಜ್ವಲ್ ವಿರುದ್ಧ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ವಿಚಾರಣೆ ನಡೆಸುವ ಉದ್ದೇಶದಿಂದ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯಕ್ಕೆ ಎಸ್ಐಟಿ ಮನವಿ ಮಾಡಿತ್ತು. ಈ ಮನವಿ ಪುರಸ್ಕರಿಸಿದ ನ್ಯಾಯಾಲಯವು ಜೂನ್ 18ರವರೆಗೆ ಬಾಡಿ ವಾರೆಂಟ್ ಜಾರಿಗೊಳಿಸಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಈಗಾಗಲೇ ವಿಚಾರಣೆ ನಡೆಸಿತ್ತು. ಇದೀಗ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಅವರನ್ನು ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಜ್ವಲ್ ಈ ಬಾರಿಯೂ ಗೊಂದಲದ ಹೇಳಿಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಜ್ವಲ್ ವಿರುದ್ಧ ಎಸ್ಐಟಿಯಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಒಂದು ಕೇಸ್ನಲ್ಲಿ ವಿಚಾರಣೆ ನಡೆಸಿದ್ದು, ಇದೀಗ ಮತ್ತೊಂದು ಪ್ರಕರಣದಲ್ಲಿ ವಿಚಾರಣೆ ನಡೆಯುತ್ತಿದೆ. ಇದಾದ ಬಳಿಕವೂ ಪ್ರಜ್ವಲ್ ವಿರುದ್ಧ ದಾಖಲಾದ ಮತ್ತೆರಡು ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಕೆಆರ್ ನಗರ ಸಂತ್ರಸ್ತೆ ಅತ್ಯಾಚಾರ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಬುಧವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ. ಈಗಾಗಲೇ 2 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ಇದೀಗ 3ನೇ ಪ್ರಕರಣದಲ್ಲೂ ಜಾಮೀನು ಅರ್ಜಿ ವಜಾಗೊಂಡಿದೆ. ಜಾಮೀನು ಸಿಗದೆ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗಿದ್ದು, ಇಂತಹ ಪ್ರಕರಣವನ್ನ ಬೇರು ಸಮೇತ ಕಿತ್ತು ಹಾಕಬೇಕು. ಈ ರೀತಿಯ ಮೊಕದ್ದಮೆಯನ್ನ ಶೀಘ್ರ ವಿಲೇವಾರಿ ಮಾಡಲು ಕ್ರಮ ಕೈಗೊಂಡರೆ ಬೆಳೆಯುತ್ತಿರುವ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಸಲಹೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಣ ಲೂಟಿಕೋರರ ಪಾಲಾಗಿದೆ ಎಂಬುದನ್ನು ನಾವು ಖಂಡಿಸುತ್ತೇವೆ. ಇದು ಒಂದು ನಿಗಮದ ನಿದರ್ಶನ ಅಷ್ಟೇನೆ. ಭ್ರಷ್ಟಾಚಾರ ಕಡಿಮೆಯಾಗುತ್ತಿಲ್ಲ, ಬೆಳೆಯುತ್ತಿದೆ. ಆಡಳಿತ ನಡೆಸುವವರು ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ಎಂದು ಬಾಯಿಯಲ್ಲಿ ಮಾತ್ರ ಹೇಳುತ್ತಾರೆ. ಅವರಿಂದ ಸಾಧ್ಯವಾಗುತ್ತಿಲ್ಲ ಎನ್ನುವ ನೋವು ನನ್ನನ್ನು ಕಾಡುತ್ತಿದೆ. ಇದನ್ನು ಹಾಗೆ ಬಿಡದೆ ಬೇರು ಸಮೇತ ಕಿತ್ತು ಹಾಕಬೇಕು ಎಂದರೆ ಸಾಧ್ಯವೇ? ಒಳ್ಳೆ ಬೆಳೆ ಬರಬೇಕಾದರೆ ಕಳೆ ಕೀಳಲೇಬೇಕು. ಒಳ್ಳೆ ಸಮಾಜ ನಿರ್ಮಾಣವಾಗಬೇಕಾದರೆ ಕಳೆ ಕೀಳದಿದ್ದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಇದನ್ನು ಸಣ್ಣ ಹಗರಣ ಎಂದು ನಾವು ಭಾವಿಸಿಲ್ಲ. ಇದು ಬಹಳ ದೊಡ್ಡ ಹಗರಣ. ಫೇಕ್ ಖಾತೆ ತೆರೆದು ಇಲ್ಲಿಂದ ಹಣ ವರ್ಗಾಯಿಸಿ ಅಲ್ಲಿಂದ ಹಣ ಡ್ರಾ ಮಾಡಿಕೊಳ್ಳುತ್ತಾರೆ ಎಂದರೆ ಈ ಕೃತ್ಯ ಸಣ್ಣವರಿಂದ ಆಗಿಲ್ಲ, ದೊಡ್ಡವರಿಂದಲೇ ನಡೆದಿರುವ ಏಹ್ಯ ಕೃತ್ಯ ಎಂದು ದೂರಿದರು. ಇಂತಹ ಹಲವು ಪ್ರಕರಣ ನಡೆದರೂ ಯಾವ ಶಿಕ್ಷೆ ಆಗಿರುವುದಿಲ್ಲ. ದುಡ್ಡು ಕೊಟ್ಟು ಮುಚ್ಚು ಹಾಕುವ ಸಂದರ್ಭಗಳೇ ಸಾಕ್ಷಿ. ಸಾರ್ವಜನಿಕ ಆಸ್ತಿ ಮತ್ತು ಹಣವನ್ನು ಯಾರು ಕಾಯಬೇಕು? ಆದರೆ ಕಾಯುವವರೇ ಮೇಯುವವರು ಆಗಿದ್ದಾರೆ. ಮಂದಗತಿಯಲ್ಲಿ ಇಂತಹ ಪ್ರಕರಣ ತನಿಖೆ ಮಾಡದೆ ಶೀಘ್ರಗತಿಯಲ್ಲಿ ನಡೆಸಬೇಕು ಎಂದು ಒತ್ತಾಯಿಸಿದರು. ವಾಲ್ಮೀಕಿ ನಿಗಮದ ಹಣ ಹೇಗೆ ಲೂಟಿಕೋರರ ಪಾಲಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಇದು ಒಂದು ನಿದರ್ಶನ ಅಷ್ಟೇನೆ, ಒಂದು ನಿಗಮದ ನಿದರ್ಶನ. ನಾನು ನೋಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಿ, ನಮ್ಮ ಸ್ನೇಹಿತರು ಕೂಡ ನೋಡ್ಕೊಂಡು ಬಂದಿದ್ದಾರೆ. ಭ್ರಷ್ಟಾಚಾರ ಕಡಿಮೆ ಆಗ್ತಿಲ್ಲ, ಭ್ರಷ್ಟಾಚಾರ ಬೆಳೀತಾ ಇದೆ. ಆಡಳಿತ ನಡೆಸೋರು ಬಾಯಿನಲ್ಲಿ ಹೇಳ್ತಾರೆ ಪಾರದರ್ಶಕವಾದ ಆಡಳಿತ, ಪ್ರಾಮಾಣಿಕವಾದ ಆಡಳಿತವನ್ನು ಕೊಡ್ತೀವಿ ಅಂತೇಳಿ. ಬಟ್ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ.
ಇದನ್ನು ಬೇರೆ ಸಹಿತ ಕಿತ್ತಾಕ್ಬೇಕು. ಸಾಧ್ಯನಾ? ನೀವು ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಕಳೆ ಕೀಳಲೇಬೇಕು. ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೂ ಕೂಡ ಕಳೆ ಕೀಳದಿದ್ರೆ, ಭ್ರಷ್ಟಾಚಾರ ನಿರ್ಮೂಲ ಮಾಡದೇ ಇದ್ರೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಸಣ್ಣ ಹಗರಣ ಅಂತ ನಾವ್ಯಾರು ಭಾವಿಸ್ಕೊಂಡಿಲ್ಲ. ಬಹಳ ದೊಡ್ಡ ಹಗರಣ. ಫೇಕ್ ಅಕೌಂಟ್ ಓಪನ್ ಮಾಡಿ, ಫೇಕ್ ಅಕೌಂಟ್ಗೆ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡ್ಕೊಳ್ತಾರೆ ಅಂತಂದ್ರೆ ಇದು ಸಣ್ಣವರಿಂದ ಆಗಿಲ್ಲ, ದೊಡ್ಡವರಿಂದ ನಡೆದಿರ್ತಕ್ಕಂಥ ಕೃತ್ಯ. ಇಂಥ ಹಲವಾರು ಪ್ರಕರಣಗಳಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ, ಕ್ರಮಗಳು ಕೂಡ ಆಗಿಲ್ಲ. ದುಡ್ಡು ಕೊಟ್ಟು ಮುಚ್ಚಾಕ್ತಕ್ಕಂಥ, ಹಣ ಕೊಟ್ಟು ಮುಚ್ಚಾಕ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ. ಆ ದಿಸೆಯಲ್ಲಿ ಕ್ರಮಗಳಾಗಬೇಕಲ್ವಾ? ಯಾರು ಕಾಯ್ಬೇಕು? ಸಾರ್ವಜನಿಕ ಆಸ್ತಿಯನ್ನ, ಸಾರ್ವಜನಿಕ ಹಣವನ್ನ ಕಾಯುವವರೇ ಮೇಯುವವರಾಗಿದ್ದಾರೆ. ನಾನು ಮೊದಲು ಹೇಳ್ತಾ ಇದೊಂದು ನಿದರ್ಶನ ಮಾತ್ರ ಅಂತ. ಇಂಥವು ನೂರಾರು ಪ್ರಕರಣಗಳಿದ್ದಾವೆ. ಮಂದಗತಿಯಲ್ಲಿ ತನಿಖೆ ಆಗಬಾರದು, ಮಂದಗತಿಯಲ್ಲಿ ವಿಚಾರಣೆನೂ ಕೂಡ ನ್ಯಾಯಾಲಯದಲ್ಲಿ ಆಗಬಾರದು. ಸರ್ಕಾರಕ್ಕೆ ಆ ಬದ್ಧತೆ ಇದ್ರೆ ಇಂಥ ಮೊಕದ್ದಮೆಗಳನ್ನ ಶೀಘ್ರ ವಿಲೇವಾರಿ ಮಾಡಬೇಕು. ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗುವುದರ ಮೂಲಕ ಯಾರು ಬಾಲಕಾರ್ಮಿಕರಾಗಬಾರದು ಎಂದು ಪ್ರಧಾನ ಹಿರಿಯ ನ್ಯಾಯಾಧೀಶರಾದ ಕೆಎಂ ಪುಟ್ಟಸ್ವಾಮಿ ಸಲಹೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಬಾಲ ಕಾರ್ಮಿಕರ ಯೋಜನಾ ಸೊಸೈಟಿ, ಜಿಲ್ಲಾ ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾವನ್ನು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲಕಾರ್ಮಿಕ ಎಂಬುದು ಪಿಡುಗು ಇದ್ದಾಗೆ. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂದರೆ ಯುವ ಪೀಳಿಗೆಯವರು ಹೆಚ್ಚಿನ ಗಮನ ವಹಿಸಬೇಕು. ಯಾವ ಮಕ್ಕಳಿಗೆ ಶಿಕ್ಷಣ ನೀಡುವುದಿಲ್ಲ ಅಂತಹ ಮಕ್ಕಳು ಬಾಲಕಾರ್ಮಿಕರಾಗುತ್ತಾರೆ. ಯಾವ ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು. ಶಿಕ್ಷಣವನ್ನು ಉತ್ತಮವಾಗಿ ಪಡೆದು ಒಳ್ಳೆಯ ಹುದ್ದೆಗೆ ಹೋಗಬೇಕು. ಕೂಲಿ ಮಾಡುವುದರ ನೋಡಿದರೆ ದಿನಕ್ಕೆ 500 ಇಲ್ಲವೇ 1000 ಸಿಗುತ್ತದೆ. ಉನ್ನತ ಶಿಕ್ಷಣ ಪಡೆದರೆ ಉನ್ನತ ಹುದ್ದೆ ಸಿಗುವುದರ ಜೊತೆಗೆ ನೀವೇ ಕೆಲಸ ಮತ್ತೊಬ್ಬರಿಗೆ ಕೊಡಬಹುದು. 14 ವರ್ಷಗಳಿಂದ 15 ವರ್ಷದ ಒಳಗಿರುವ ಮಕ್ಕಳು ಶಾಲೆಯನ್ನು ಬಿಟ್ಟು ಗ್ಯಾರೇಜ್, ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಮಕ್ಕಳನ್ನು ವಿದ್ಯಾರ್ಥಿಗಳು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಅಂತಹವರ ಮೇಲೆ ಕಠಿಣ ಕಾನೂನು ಜರುಗಿಸಲಾಗುವುದು. ಬಾಲಕಾರ್ಮಿಕತೆಯ ಈ ಕೆಟ್ಟ ರೂಪಗಳು ಅಪಾಯಕಾರಿ. ಪರಿಸರದಲ್ಲಿ ಕೆಲಸ, ಗುಲಾಮಗಿರಿ ಅಥವಾ ಬಲವಂತಹದ ದುಡಿಮೆಯ ಇತರ ಪ್ರಕಾರಗಳು, ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು, ಹಾಗೆಯೇ ಸಶಸ್ತ್ರ ಸಂಘರ್ಷದಲ್ಲಿ ಪಾಲ್ಗೊಳ್ಳುವಿಕೆಗೆ ಸೇರಿಕೊಳ್ಳಬಾರದು. ಮಕ್ಕಳು ಶಾಲೆಗೆ ಹಾಜರಾಗುವ ಅವಕಾಶವನ್ನು ಕಸಿದುಕೊಳ್ಳುವ ಮೂಲಕ ಅವರ ಶಾಲಾ ಶಿಕ್ಷಣದಲ್ಲಿ ಹಸ್ತಕ್ಷೇಪ ಮಾಡಿ ಶಾಲೆಯನ್ನು ಅಕಾಲಿಕವಾಗಿ ಬಿಡಲು ಅವರನ್ನು ನಿರ್ಬಂಧಿಸುವುದು, ಇವೆಲ್ಲವೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳನ್ನು ತಡೆದವರ ಜೊತೆ ಬಾಲಕಾರ್ಮಿಕರಲ್ಲಿ ಕಂಡುಬರುವ ಪೌಷ್ಟಿಕ ಆಹಾರ ಕೊರತೆಯಿಂದಾಗಿ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಕೆಲವೊಮ್ಮೆ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಬಾಲಕಾರ್ಮಿಕ ಪದ್ಧತಿಯಿಂದ ಉಂಟಾಗುವ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಪಿಡುಗು ಇದ್ದಂಗೆ ಆಕ್ಚುಲಿ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಯುವ ಪೀಳಿಗೆಯವರು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕಾಗುತ್ತೆ. ಮೇನ್ ಆಗಿ ನಮಗೆ ಈ ಬಾಲಕಾರ್ಮಿಕರು ಯಾಕೆ ಆಗ್ತಾರೆ ಅಂತಂದ್ರೆ ಮೇನ್ ವಿದ್ಯಾಭ್ಯಾಸ ಇಲ್ಲ ಅಂತಂದಾಗಲೇ ಅದನ್ನ ಆ ಕಡೆ ದುಡಿಲಿಕ್ಕೆ ಹೋಗ್ತಕ್ಕಂಥದ್ದು. ಹಾಗಾಗಿ ಯಾರು ಈಗ ನೀವು ಇಲ್ಲಿ ಹೈಸ್ಕೂಲ್ ಮಕ್ಕಳುಗಳು ಇದ್ದೀರಿ, ಈ ವಿದ್ಯಾಭ್ಯಾಸದಿಂದ ಯಾರು ವಂಚಿತರಾಗಬೇಡಿ. ನೀವು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿಕೊಂಡು ಒಳ್ಳೊಳ್ಳೆ ಹುದ್ದೆಗೆ ಹೋಗಿ. ಇದು ಇವತ್ತೊಂದು ದಿನ ನೀವು ಕೂಲಿ ಮಾಡ್ತಿರ್ತಕ್ಕಂಥ ಜನಗಳು ನೋಡಿ, ಒಂದು ದಿನಕ್ಕೆ 500,000 ಅಷ್ಟೇ ಸಿಗುತ್ತೆ. ಆದ್ರೆ ಆಫೀಸರ್ಸ್ಗಳಾದ್ರೆ ನೀವು ಒಂದು ಒಳ್ಳೆ ಉನ್ನತವಾದ ಹುದ್ದೆಗಳಿಗೆ ಹೋಗ್ಬೋದು ಅಂತ ಹೇಳ್ತಾ, ಮತ್ತೆ ಈ ಒಂದು ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಒಂದು ಯಶಸ್ವಿಯಾಗಿ ನಾವು ಆಚರಿಸೋಣ. ಜಾಥಾ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ದಾಸರಕೊಪ್ಪಲು, ಕಾರ್ಮಿಕ ಉಪ ವಿಭಾಗಾಧಿಕಾರಿ ಕೆಎಸ್ ಯಮುನಾ,
ಉಪಕಾರ್ಮಿಕ ಆಯುಕ್ತ ಸೋಮಣ್ಣ, ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕ ಎಚ್ ಕನಕಲಕ್ಷ್ಮಿ ಉಪಸ್ಥಿತರಿದ್ದರು. ಅಕ್ಷರ ಅಕಾಡೆಮಿ ಆವರಣದಲ್ಲಿ ಜೂನ್ 20ರ ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಕ್ಷರ ಬುಕ್ ಹೌಸ್ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಬಿಕೆ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಷರ ಅಕಾಡೆಮಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 6ನೇ ವರ್ಷದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳಿಗೆ ಪುಸ್ತಕವನ್ನು ಕೊಟ್ಟು ಪ್ರೋತ್ಸಾಹ ಮಾಡುವ ಕಾರ್ಯಕ್ರಮವಾಗಿದೆ. ಈ ವರ್ಷ SSLCಯಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಇಳಿಮುಖವಾಗಿದ್ದು, ನಮ್ಮ ಮಾನದಂಡ ಇನ್ನಷ್ಟು ಕಡಿಮೆ ಮಾಡಿದ್ದು 100ಕ್ಕೆ 75%ಕ್ಕಿಂತ ಹೆಚ್ಚು ಅಂಕ ತೆಗೆದಿರುವವರು ಅರ್ಹರಾಗಿರುತ್ತಾರೆ. ಯಾರು ಬೇಕಾದರೂ ಅರ್ಜಿ ಹಾಕಬಹುದು. ಕಳೆದ ವರ್ಷ 1,000 ಮಕ್ಕಳುಗಳಿಗೆ ಪುಸ್ತಕ ನೀಡಲಾಗಿತ್ತು. ಈ ವರ್ಷ ಹಾಸನ ತಾಲೂಕಿನಲ್ಲಿ ಶಿಕ್ಷಣ ಪಡೆದಿರುವವರು ಮಾತ್ರ ಇಲ್ಲೇ ಅರ್ಜಿ ಹಾಕಬಹುದು. ಹಾಸನ ತಾಲೂಕಿನಲ್ಲಿ ಮೊದಲು ಬಂದ 200 ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಕೊಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೂ 8 ಪುಸ್ತಕವನ್ನು ಕೊಡಲಾಗುವುದು. ಜೊತೆಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಲಾಗುವುದು ಎಂದರು. ಜೂನ್ 20ರ ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಅಕ್ಷರ ಅಕಾಡೆಮಿಯಲ್ಲಿ ಪುರಸ್ಕರಿಸಲಾಗುವುದು. ಅರ್ಜಿ ಹಾಕಲು ಜೂನ್ 13ರಿಂದ ಅಪ್ಲಿಕೇಶನ್ ಸಿಗುವ ಸ್ಥಳ ಅಕ್ಷರ ಬುಕ್ ಹೌಸ್, ಹರ್ಷಮಹಲ್ ರಸ್ತೆಯಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ಹಾಗೂ ಅಕ್ಷರ ಅಕಾಡೆಮಿ ಸೇರಿ 3 ಜಾಗದಲ್ಲಿ ಅರ್ಜಿಗಳು ಸಿಗುವುದಾಗಿ ಹೇಳಿದರು. ಪ್ರತಿ ವರ್ಷದಾಗೆ ಈ ವರ್ಷನೂ ಕೂಡ ಇದು 6ನೇ ವರ್ಷದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮ. ಸೊ ಪ್ರತಿ ವರ್ಷ ನಡ್ಕೊಂಡ್ ಬಂದಂಗೆ ಈ ವರ್ಷನೂ ಕೂಡ ಅದೇ ಒಂದು ಮಕ್ಕಳಿಗೆ ಪುಸ್ತಕಗಳನ್ನ ಕೊಟ್ಟು ಪ್ರೋತ್ಸಾಹ ಮಾಡೋ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಅದರ ಹೆಸರು ಅಕ್ಷರ ಪುರಸ್ಕಾರ ಅಂತ ಹೇಳಿ ಮಾಡಿದ್ದೀವಿ. SSLCನಲ್ಲಿ ಈ ವರ್ಷ ಸ್ವಲ್ಪ SSLC ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಆದ ಕಾರಣದಿಂದ ಮಾನದಂಡ ಸ್ವಲ್ಪ ಇನ್ನೂ ಕೆಳಗೆ ಮಾಡ್ಕೊಂಡಿದ್ದೀವಿ. 75%ಗಿಂತ ಹೆಚ್ಚು ತೆಗೆದಿರುವಂತ ಮಕ್ಕಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಹೋದ ವರ್ಷ 1,000 ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. 1,000 ಮಕ್ಕಳು ಇಡೀ ನಮ್ಮ ಜಿಲ್ಲೆಗೆ. ಸೊ ಅದನ್ನ ಲಾಸ್ಟ್ ಟೈಮ್ ಸೆಗ್ರಿಗೇಟ್ ಮಾಡಿಕೊಂಡು ತಾಲೂಕ್ ವೈಸ್ ಕೊಡಬೇಕು ಅಂತ ಅನ್ಕೊಂಡ್ವಿ. ಈ ವರ್ಷ ಸರ್ ಹಾಸನ ತಾಲೂಕಿಂದ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲನೇ ಮಾನದಂಡ ಈ ತಾಲೂಕಿನಲ್ಲೇ ಓದಿರ್ಬೇಕು. ಸ್ಟೇಟ್ ಸಿಲೆಬಸ್ ಆಗಿರಬಹುದು, CBSE ಆಗಿರ್ಬೋದು, ICSE ಆಗಿರ್ಬೋದು, ಯಾವ್ದಾದ್ರು ಆಗಿರ್ಲಿ. ಮೊದಲ ಬಂದ 200 ವಿದ್ಯಾರ್ಥಿಗಳಿಗೆ ಈ ಪುಸ್ತಕನ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಸೊ 8 ಪುಸ್ತಕಗಳಿದೆ ಪ್ರತಿಯೊಬ್ಬರಿಗೂ ಕೂಡ. ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟು, ಒಂದು ಸನ್ಮಾನ ಮಾಡಿ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇದೇ ತಿಂಗಳ 20ನೇ ತಾರೀಕು ಗುರುವಾರ ಸೊ 11 ಗಂಟೆಗೆ ಅಕ್ಷರ ಅಕಾಡೆಮಿ ಕ್ಯಾಂಪಸ್ ನಲ್ಲಿ ಪುಸ್ತಕನ ನಾವು ಅವ್ರಿಗೆ ಪುರಸ್ಕಾರ ಮಾಡ್ತೀವಿ. ಅದಕ್ಕೆ ಅಪ್ಲೈ ಮಾಡಕ್ಕೆ 13ನೇ ತಾರೀಕಿಂದ ಅಪ್ಲಿಕೇಶನ್ಸ್ಗಳು ಸಿಕ್ಕುತ್ತೆ. ಆ ಅಪ್ಲಿಕೇಶನ್ಸ್ಗಳು ಅಕ್ಷರ ಬುಕ್ ಹೌಸ್ ಅಲ್ಲಿ ಸಿಕ್ಕುತ್ತೆ, ಬಟ್ಟೆ ಅಂಗಡಿ ಅಂತ ಸಿಕ್ಕುತ್ತೆ ಹರ್ಷಮಾಲ್ ರೋಡ್ ಅಲ್ಲಿ, ಮತ್ತೆ ಅಕ್ಷರ ಅಕಾಡೆಮಿನಲ್ಲಿ. ಈ 3 ಜಾಗದಲ್ಲಿ ಅಪ್ಲಿಕೇಶನ್ ಸಿಕ್ಕುತ್ತೆ. ಆ ಅಪ್ಲಿಕೇಶನ್ ತಗೊಂಡು ಅವರು 10ನೇ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್ ಅನ್ನ ಅವರ ಹೆಡ್ ಮಾಸ್ಟರ್ ಹತ್ರ ಒಂದು ಅಫಿಡೇಟ್ ಮಾಡಿಸ್ಕೊಂಡು ಸಿಗ್ನೇಚರ್ ಹಾಕಿ ಅವ್ರದ್ದೊಂದು ಫೋಟೋ ಹಾಕಿ ಕೊಟ್ರೆ ಸಾಕು ನಮ್ಗೆ. ಸೊ ನಮ್ಗೆ 20ನೇ ತಾರೀಕು ಮೊದಲು ಬಂದ 200 ವಿದ್ಯಾರ್ಥಿಗಳಿಗೆ ಈ ಪುಸ್ತಕನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಈ ವರ್ಷ ಅನ್ಕೊಂಡಿದೀವಿ. ಇದರಿಂದ ನೆಕ್ಸ್ಟ್ ಸ್ಟೆಪ್ ಆಗಿ ಈ ವರ್ಷ ಎಲ್ಲಾ ತಾಲೂಕಲ್ಲೂ ಅಲ್ಲೇ ಮಾಡ್ತೀವಿ. ಇವಾಗ ಪ್ರತಿ ತಾಲೂಕಲ್ಲೂ 100 ವಿದ್ಯಾರ್ಥಿ, ಹಾಸನ ತಾಲೂಕಿಗೆ ಮಾತ್ರ 200 ವಿದ್ಯಾರ್ಥಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಅಕ್ಷರ ಅಕಾಡೆಮಿಯ ಕೀರ್ತಿ, ವ್ಯವಸ್ಥಾಪಕರಾದ ಶ್ರೀನಾಥ್, ಅಕ್ಷರ ಬುಕ್ಸ್ ಹೌಸ್ ವ್ಯವಸ್ಥಾಪಕರಾದ ಮಂಜುನಾಥ್, ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾ ಕಾರ್ಯದರ್ಶಿ ರಘುನಂದನ್ ಉಪಸ್ಥಿತರಿದ್ದರು. ಪ್ರಪಂಚದಲ್ಲೇ ಮಹಿಳೆಯರಿಗೆ ಧಾರ್ಮಿಕ ಸ್ವತಂತ್ರವನ್ನು ನೀಡಿದ ಮೊದಲಿಗರು ಬಸವಣ್ಣನವರು ಎಂದು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿದರು. ಶ್ರೀ ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ನೀಡಿದ ಬಸವಣ್ಣ ಹಲವು ಕಟ್ಟಳೆಗಳೊಂದಿಗೆ ತುಳಿಯಲ್ಪಟ್ಟಿದ್ದ ಸ್ತ್ರೀಯರಿಗೆ ಮೊದಲ ಸಮಾನತೆ ನೀಡಿದರು. ಬಸವಣ್ಣನವರ ವಿಚಾರಧಾರೆಗಳು ಭೂಮಿ ಇರುವವರೆಗೂ ಶಾಶ್ವತವಾಗಿರುತ್ತದೆ. ಭಾವಸಾಗರದಲ್ಲಿ ಬದುಕಬೇಕು ಎಂದರೆ ಬಸವ ಎಂಬ ಮಂತ್ರವನ್ನು ದೀಕ್ಷೆಯನ್ನಾಗಿಸಿಕೊಳ್ಳಬೇಕು. ಬಸವಣ್ಣನವರ ವಚನಗಳನ್ನು ಅಭ್ಯಾಸಿಸಿ ವ್ಯಕ್ತಿ ಎಂದಿಗೂ ಹಾದಿ ತಪ್ಪುವುದಿಲ್ಲ. ಬಸವಣ್ಣನವರ ವಚನಗಳು ಬದುಕಿನ ಬೆಳಕಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವವನ್ನು ಹಲವು ಶತಮಾನಗಳ ಮುನ್ನವೇ ಸಮಾಜಕ್ಕೆ ನೀಡಿದವರು ಬಸವಣ್ಣನವರು. ಗ್ರಾಮಗಳಲ್ಲಿ ಪ್ರತಿಮೆ ನಿರ್ಮಿಸುವುದು ಮುಂದಿನ ತಲೆಮಾರಿಗೆ ಆ ವ್ಯಕ್ತಿಯ ತತ್ವ ಸಿದ್ಧಾಂತವನ್ನು ಸಾರುವ ಮಾರ್ಗವಾಗಿದೆ. ಆದ್ದರಿಂದ ನಾವೇ ಬಸವಣ್ಣನವರಾಗಲು ಪ್ರಯತ್ನಿಸಬೇಕು ಎಂದರು. ಏನಾದರೂ ಒಬ್ಬ ಸ್ವತಂತ್ರ ಚಿಂತಕ ಅಂತಂದ್ರೆ ಅದು ಬಸವಣ್ಣ ಅನ್ನುವಂತಹ ಮಾತನ್ನ ಆತ ವಹಿಸಿರುವಂತಹ ಅವರು ಹೇಳುವಂತಹ ಇವರೆಲ್ಲರ ಮಾತುಗಳನ್ನು ನೋಡ್ತಾ ಇದ್ದಾಗ ಬಸವಣ್ಣನವರ ವಿಚಾರಗಳು ಇವತ್ತು ಬದುಕಿಗೆ ಎಷ್ಟು ಮುಖ್ಯ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಷಣ್ಮುಖ ಶಿವರವರೊಂದು ಮಾತನ್ನು ಹೇಳ್ತಾರೆ, ನಾನು ಬಸವ ಬಸವ ಎಂಬ ಹಡಗನೇರಿ ಭವದಾಂಡಿದೆ ಕಾಣ ಖಂಡೇಶ್ವರ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ನಮಗೆ ಭವಸಾಗರದಲ್ಲಿ ಬದುಕಬೇಕು ಅಂತಂದ್ರೆ, ಈ ಭವಸಾಗರದಲ್ಲಿ ದಾಟಬೇಕು ಅಂತಂದ್ರೆ ಒಂದು ಹಡಗು ಯಾವುದಾದ್ರೂ ಇದೆ ಅಂದರೆ ಅದು ಬಸವ ಬಸವ ಅನ್ನುವಂಥ ಮಂತ್ರ ಅನ್ನುವಂಥ ಹಡಗು ಅಂತ ಮಾತನ್ನ
ನಮ್ಮ ಷಣ್ಮುಖ ಶಿವೆಗಳು ಹೇಳಿರುವಂತಹ ಬಸವಣ್ಣವರು ಕೊಟ್ಟ ವಿಚಾರಗಳು. ಇವತ್ತು ಮನುಷ್ಯನಾಗಿ ಬದುಕಕ್ಕೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ಬಸವಣ್ಣವರು ತಮ್ಮ ವಚನಗಳ ಮುಖಾಂತರವಾಗಿ ಇವತ್ತು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಒಂದೇ ಒಂದು ಮಾತನ್ನ ಜನಪದದಲ್ಲಿ ಹೇಳ್ತಾರೆ. ಬಸವಣ್ಣವರನ್ನು ಕುರಿತು, ಆ ಮಹೋನ್ನತ ವ್ಯಕ್ತಿತ್ವವನ್ನು ಕುರಿತು, ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬೆಳಕ ನಾಡೊಳಗೆ ಸೊನ್ನೆತ್ತಿ ಜನರು ಹಾಡುವರು ಅನ್ನುವ ಮಾತನ್ನ ಮೂರೇ ಸಾಲಿನಲ್ಲಿ ಬಸವಣ್ಣವರ ಮಹೋನ್ನತ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ, ಈ ಭೂಮಿಯಲ್ಲಿಯೇ ಸ್ವರ್ಗವನ್ನು ಸ್ಥಾಪನೆ ಮಾಡಿದಂತಹ, ನಾವು ಆಡುವ ಮಾತನ್ನೇ ದೇವಭಾಷೆಯನ್ನಾಗಿ ಮಾಡಿದವರು, ನಾವು ಮಾಡುವ ಕೆಲಸವನ್ನೇ ಕೈಲಾಸವನ್ನಾಗಿಸಿದವರು, ನಾವೆಲ್ಲರೂ ಸಮಾನರು ಅನ್ನುವ ಭಾವನೆಯ ತತ್ವಗಳನ್ನು ಜಗತ್ತಿಗೆ ಬಿತ್ತರಿಸಿದಂತಹ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆಗಳನ್ನು ಇವತ್ತೇನು ನಾವು ಸ್ವಾತಂತ್ರ್ಯದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ, ಸ್ವತಂತ್ರೋತ್ತರ ಸ್ವತಂತ್ರ ಪೂರ್ವದಲ್ಲಿ ಹೋರಾಟಕ್ಕೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ತತ್ವಗಳನ್ನು ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗೆ ಕೊಟ್ಟಿರುವಂತಹ ಅವರ ಒಂದೊಂದು ವಚನಗಳು ಕೂಡ ನಮ್ಮ ಬದುಕಿಗೆ ಯಾವತ್ತೂ ಕೂಡ ಬೆಳಕನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ. ನಮಗೆ ಇವತ್ತು ಬೇಕು, ನಮ್ಮ ಅಜ್ಞಾನವನ್ನು ಕಳ್ಕೊಳ್ಬೇಕು, ನಮ್ಮ ಸೋಮಾರಿತನವನ್ನು ಕಳ್ಕೊಳ್ಬೇಕು, ನಾವಿವತ್ತು ಮನುಷ್ಯರಾಗಿ ಬದುಕುವಂತಹದ್ದು. ಅದರಲ್ಲಿ ಅಷ್ಟೇ ಅಲ್ಲ, ಎಲ್ಲರನ್ನ ಪ್ರೀತಿಸುವಂತಹ ಒಂದು ಮನೋಭಾವ. ಅವರ ಒಂದು ವಚನ ಇದೆಯಲ್ಲ, ಇವನಾರವನೆಂದೆನಿಸದಿರೆಯ, ಇವನಮ್ಮವರೆಂದೆನಿಸೆಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಮಾತನ್ನ ಇವತ್ತು ಅವರು ಎಷ್ಟು ವಿಶ್ವ ವಿಭೂತಿಗಳಾಗಿ ಬೆಳೆದಿದ್ದಾರೆ ಅಂದರೆ, ಅವರು ವಿಶ್ವ ಕುಟುಂಬಿಗಳಾಗಿ ಕಾಣುವಂತಹ ಮಹಾನ್ ತತ್ವವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಅವರು. ಅವರ ವಚನಗಳು ಒಂದೊಂದೂ ಕೂಡ ಇವತ್ತು ನಮ್ಮ ಬದುಕಿಗೆ ಯಾವತ್ತೂ ಕೂಡ ಬೆಳಕಾಗಿ ಇರುವಂತಹ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಎನ್ನುವ ಈ ವಚನ ಯಾರಿಗೆ ಬೇಕಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಲ್ಲಿ ಬೇಕಾಗಿರುವಂತಹ ಮಾನವೀಯ ಗುಣಗಳನ್ನು ನಾವು ವಿವರಿಸಿಕೊಳ್ಳಬೇಕಾದರೆ ಈ ತತ್ವಗಳು ಮನುಷ್ಯರಿಗೆ ಬೇಕಾಗಿದೆ. ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಬಸವೇಶ್ವರರು ಜಗತ್ತು ಕಂಡ ವಿಶೇಷ ಸಂತರು. ಜಗತ್ತಿನ ಸರ್ವತತ್ವವನ್ನು ಸಾಮಾನ್ಯ ಜನರಿಗೂ ತಿಳಿಸಿಕೊಟ್ಟ ಬಸವೇಶ್ವರರು ಜಗತ್ತು ಕಂಡ ವಿಶೇಷ ಸಂತರು. ವೇದ ಉಪನಿಷತ್ತಿನಲ್ಲಿರುವ ಎಲ್ಲ ವಿಚಾರಗಳನ್ನು ಸರಳವಾಗಿ ಕನ್ನಡದಲ್ಲಿ ಕಟ್ಟಿಕೊಟ್ಟವರು ಬಸವಣ್ಣನವರು. ಅಧಿಕಾರವನ್ನು ನಿರ್ವಹಿಸುವ ಕಲ್ಪನೆಯನ್ನು ಬಸವಣ್ಣನವರಿಂದ ರಾಜಕೀಯ ವ್ಯಕ್ತಿಗಳು ಕಲಿಯಬೇಕಿದೆ. ಸಮಾಜದ ಮುಖ್ಯ ಸ್ಥಾನದಲ್ಲಿದ್ದ ಬಸವಣ್ಣ ಸತ್ಯ ಧರ್ಮದ ಹಾದಿಗೆ ಚ್ಯುತಿ ಬಂದ ಕ್ಷಣದಲ್ಲೇ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವ ಮೂಲಕ ಜಗಜ್ಯೋತಿಯಾದರು. ಬಸವಣ್ಣನವರು ಸಮಾಜದ ಎಲ್ಲ ವರ್ಗದವರಿಗೂ ಮಾದರಿಯಾಗಿದ್ದು, ಇವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದರೆ ಬದುಕು ಪಾವನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಮಲೆನಾಡು ತವರಿದ್ದ ಹಾಗೆ ಎಂದರು. ಜಗಜ್ಯೋತಿಯಾದಂತಹ, ವಿಶ್ವವಿಭೂತಿಯಾದಂತಹ, ವಿಶ್ವಗುರುತ್ವವಾದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದಂತಹ ಬಸವಣ್ಣನ ಪುತ್ಥಳಿಯನ್ನು ಒಂದು ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದಂತಹ ಕೀರ್ತಿ, ಯಶಸ್ಸು ಈ ದಿನಮಾನದ ಎಲ್ಲ ಸಮಾಜದವರೆಗೂ ಸೇರಿದೆ ಅಂತಕ್ಕಂಥದ್ದು ಅಭಿಮಾನದ, ಸಂತೋಷದ ಸಂಗತಿ. ಪೂಜ್ಯರು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಬಸವಣ್ಣನವರು ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಸಂತರು. ಅವರು ವಚನಗಳು, ಆಡುವ ಮಾತಿನ ಮೂಲಕವಾಗಿ ಧರ್ಮದ, ಆಧ್ಯಾತ್ಮದ ಸಾರ ಸರ್ವಸ್ವವನ್ನು ಕೂಡ ಸಾಮಾನ್ಯ ಮನುಷ್ಯರಿಗೆ ತಿಳಿಸಿಕೊಟ್ಟಂತಹ. ನಮ್ಮ ದೇಶದ ಇತಿಹಾಸದಲ್ಲಿ ಉಪನಿಷತ್ತುಗಳು, ವೇದಗಳು, ಪುರಾಣಗಳು ನಮ್ಮ ಆರ್ಷೇಯ ಸಂಸ್ಕೃತಿಯ ಒಂದು ವಿಶೇಷವಾದ ಸಂಗತಿಗಳೇನಿದೆ, ಅಲ್ಲಿರಬಹುದಾದಂಥ ಎಲ್ಲ ಸಂಗತಿಗಳನ್ನು ಸರಳವಾದ, ಸುಂದರವಾದ ಕನ್ನಡ ಭಾಷೆಯಲ್ಲಿ ಸಾಮಾನ್ಯರಿಗೂ ಕೊಟ್ಟಂತಹವರು ಬಸವಣ್ಣವರು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇವೆ. ಅವರು ಅನೇಕ ಸುಧಾರಣೆಗಳನ್ನು ಮಾಡಿದರು. ಅವರ ಬದುಕನ್ನೇ ಒಂದು ಪರೀಕ್ಷೆಯ ಸಂಕೇತವಾಗಿ ಮಾಡಿದರು. ಅವರು ಮಂತ್ರಿಯಾಗಿದ್ದರು. ಅದರ ಮಂತ್ರಿಯಾಗಿ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದರು. ಇವತ್ತು ಅನೇಕ ಕಡೆ ಬಸವಣ್ಣವರ ಪುತ್ಥಳಿ ಸ್ಥಾಪನೆ ಆಗಿದೆ. ಹೆಚ್ಚಿನ ಕಡೆ ಬಸವಣ್ಣ ಕುದುರೆ ಮೇಲೆ ಕೂತಂತಹ ಬಸವಣ್ಣನೇ ನಾವು ಕಾಣ್ತಕ್ಕಂಥ. ಅದನ್ನು ಮನಸ್ಸಿನಲ್ಲಿ ಅದು
ರಿಜಿಸ್ಟ್ರಾರ್ ಈಗ ಬಸವಣ್ಣ ಅಂದರೆ ಮಂತ್ರಿ ಆಗಿದ್ದವನು ಹಾಗೆ. ಅವ್ರು ಸಾಮಾನ್ಯ ಮಂತ್ರಿ ಆಗಿದ್ದಂಥವನ್ನಲ್ಲ. ಒಂದೊಳಗೊಂದೊಳ್ಳೆ ಬೆಳೆಯ ಸೀರೆಯೊಳಗೊಂದೆಳೆಯ ಅದನ್ನು ಮುಟ್ಟದೇ ಇದ್ದಂತಹ ಮಂತ್ರಿ ದೇಶದಲ್ಲಿ ಯಾರಾದರೂ ಆಗಿದ್ರು ಅಂತಂದರೆ ಆ ಬಸವಣ್ಣ ಮಾತ್ರ ಅಂತಕ್ಕಂಥದ್ದು ಬಸವಣ್ಣ. ಕಾರ್ಯಕ್ರಮದಲ್ಲಿ ಸಂಸದ ಶ್ರೀ ಎಸ್ ಪಟೇಲ್, ಶಾಸಕ ಸಿಮೆಂಟ್ ಮಂಜು, ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ತೆಂಗಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ, ಮದ್ದೂರು ಶಾಸಕ ಉದಯಗೌಡ, ಬೇಲೂರು ಶಾಸಕ ಹುಳ್ಳಹಳ್ಳಿ ಸುರೇಶ್, ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಎಎಚ್ಕೆ ಕುಮಾರಸ್ವಾಮಿ, ಎಚ್ಎಂ ವಿಶ್ವನಾಥ್, ಬಸವೇಶ್ವರ ಪ್ರತಿಮೆಯ ದಾನಿಗಳಾದ ಬನ್ನಹಳ್ಳಿ ಪುನೀತ್, ಬೆಂಗಳೂರು ಜಿಪಂ ಅಧ್ಯಕ್ಷ ಮರಿಸ್ವಾಮಿ, ಅಖಿಲ ಭಾರತ ವೀರಶೈವ ಸಮಾಜದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಮಧುರ ಅಶೋಕ್ ಕುಮಾರ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಚ್ಎನ್ ದಿವಾನ್, ಕಾರ್ಯದರ್ಶಿ ಧರ್ಮಪ್ಪ, ಮುಖಂಡರಾದ ಮುರಳಿ ಮೋಹನ್, ವೀರಶೈವ ಸಮಾಜದ ಮುಖಂಡರಾದ ಹುರುಡಿ ಅರುಣ್, ಪ್ರಶಾಂತ್ ಶಶಿಕುಮಾರ್, ಏಡಿಹಳ್ಳಿ ಮಂಜುನಾಥ್, ಗಗನ್ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿಸಿ ಹಾಗೂ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಎಐಡಿಎಸ್ಒ ಜಿಲ್ಲಾ ವಿಭಾಗದ ಸೂಕ್ಷ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಜೂನ್ 4ರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪ್ತಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಯುಜಿಸಿ ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದಾದ ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಿಕೆಯಾಗುತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡುವುದಾಗಿ ಎನ್ಟಿಎ ಸಮಜಾಯಿಷಿ ನೀಡಿದೆ. ಆದರೆ ಹೆಚ್ಚುವರಿ ಶುಲ್ಕಗಳನ್ನು ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿದೆ. ಈ ವರ್ಷ ಪ್ರಕಟಿಸಲಾಗಿದ್ದ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಅಂಕಗಳನ್ನು ನೀಡಲು ಅವಕಾಶವಿಲ್ಲ. ಆಶ್ಚರ್ಯಕರವೆಂಬಂತೆ ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಗಳಿಸಿದ್ದಾರೆ. ಇದರೊಂದಿಗೆ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದವು ಅಥವಾ ಈ ಕುರಿತು ಸಮರ್ಪಕ ತನಿಖೆ ನಡೆಸಲಾಗಿಲ್ಲ ಎಂಬ ಆರೋಪವಿದೆ. ಅನಿರೀಕ್ಷಿತ ಕೆಟ್ಟ ಫಲಿತಾಂಶದಿಂದಾಗಿ ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ. ಒಟ್ಟಾರೆಯಾಗಿ ನೀಟ್ ಪರೀಕ್ಷಕ ಫಲಿತಾಂಶದಲ್ಲಿನ ಪಾರದರ್ಶಕತೆ ಕೊರತೆ ಮತ್ತು ಭ್ರಷ್ಟಾಚಾರದ ಕುರಿತು ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಸರ್ಕಾರದ ನಿಷ್ಕಾಳಜಿ ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವ್ಯಾಪಾರೀಕರಣದಿಂದಾಗಿ ಇಡೀ ವೈದ್ಯಕೀಯ ಪ್ರವೇಶ ಪರೀಕ್ಷೆಯು ಕುಸಿತಕ್ಕೊಳಗಾಗುತ್ತಿದೆ ಮತ್ತು ಅಮಾಯಕ ವಿದ್ಯಾರ್ಥಿಗಳು ಇದರ ಬಲಿಪಶುಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಪ್ರಕರಣದ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು ಮತ್ತು ಇದರಲ್ಲಿ ಭಾಗಿಯಾದ ಎಲ್ಲ ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಎಐಡಿಎಸ್ಒ ಸರ್ಕಾರವನ್ನು ಆಗ್ರಹಿಸುತ್ತದೆ ಎಂದು ಕೋರಿದರು. ಅಂತ ಹೇಳಿ ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಸರ್, ಇವಾಗ ನಾವು ಗಮನಿಸಿರ್ಬೋದು ಸರ್, ಈಗ ನೀಟ್ ಕರಪ್ಷನ್ ಏನಾಗಿದೆ ಅಂತ ಹೇಳಿ. ನೀಟ್ ಏನು ರಿಸಲ್ಟ್ ಬರಬೇಕು ಅದನ್ನ ಸ್ಕೆಡ್ಯೂಲ್ ಆಗಿದ್ದ ಟೈಮು ಜೂನ್ 14 ಸರ್. ಆದ್ರೆ ಈಗ ಅವರು ಏನ್ ರಿಸಲ್ಟ್ ನ ಡಿಕ್ಲೇರ್ ಮಾಡಿದ್ರು ಆ ಡೇಟ್ ಬಂದು ಜೂನ್ 4 ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಎಲ್ಲ ಮೀಡಿಯಾದವರು ಕೂಡ ಮತ್ತೆ ಜನಗಳು ಜೂನ್ 4 ಲೋಕಸಭಾ ಏನ್ ಎಲೆಕ್ಷನ್ ರಿಸಲ್ಟ್ ಬರ್ತಿತ್ತು ಆ ಒಂದು ಬ್ಯುಸಿಯಲ್ಲಿ ಎಲ್ಲ ಜನಗಳು ಮುಳುಗೋಗಿದ್ರು. ಅಂತ ಟೈಮಲ್ಲಿ ಇವರು ನೀಟ್ ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಆಗುತ್ತೆ ಸರ್. ಇದ್ರಲ್ಲೇ ನಾವು ತಿಳ್ಕೊಬಹುದು ಸರ್ ಎಷ್ಟು ಮಟ್ಟಿಗೆ ಅವರು ಮಾಡಿರೋ ಸ್ಕ್ಯಾಮ್ ನ ಮುಚ್ಚಾಕೋದಕ್ಕೆ ಅವ್ರು ಟ್ರೈ ಮಾಡಿದ್ರು ಅಂತ ಹೇಳಿ. ಇಲ್ಲಿ ಸರ್ 25 ಲಕ್ಷ ಜನ ನೀಟ್ ಎಕ್ಸಾಮ್ ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಅದರಲ್ಲಿ 2021ರಲ್ಲಿ ಸರ್ 2 ಜನ ವಿದ್ಯಾರ್ಥಿಗಳು ನಮಗೆ ಫಸ್ಟ್ ರ್ಯಾಂಕ್ ಬಂದಿದೆ. 2022ರಲ್ಲಿ ಯಾರು ಬಂದಿಲ್ಲ. 2023ರಲ್ಲಿ 3 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದೇ 2024 ಅಂದ್ರೆ ಈ ವರ್ಷ ಪ್ರಕಟಿತವಾಗಿರುವ ಈ ಡಿಕ್ಲೇರ್ ಆಗಿರುವ ನೀಟ್ ಎಕ್ಸಾಮ್ ಅಲ್ಲಿ 69 ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸರ್. ಅದರಲ್ಲೂ ಹರಿಯಾಣದಲ್ಲಿ ಸರ್ ಏನು ಒಂದೇ ಸೆಂಟರ್ ಅಲ್ಲಿ ಅಂದ್ರೆ ಒಂದೇ ಸ್ಟಡಿ ಸೆಂಟರ್ ಅಲ್ಲಿ ಓದಿರೋ ಅಂತ ಒಂದೇ ಕ್ವಶನ್ ಪೇಪರ್ ಸೀರೀಸ್ ಅಲ್ಲಿರೋ 6 ರಿಂದ 8 ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸರ್. ಅಂದ್ರೆ ನಾವಿಲ್ಲಿ ನೋಡ್ಬೋದು ಸರ್, ಅವ್ರು ಎಷ್ಟು ಮಟ್ಟಿಗೆ ಬಡ ವಿದ್ಯಾರ್ಥಿಗಳು ಎಷ್ಟು ಜನ ಕಷ್ಟಪಟ್ಟು ಓದಿರ್ತಾರೆ ಸರ್. ಅದೇ ಇವ್ರು ಏನ್ ಮಾಡ್ತಿದ್ದಾರೆ, ಕೋಟಿ ಗಟ್ಟಲೆ ಪೇಪರ್ ನ ಮಾರ್ಕೊಂಡು ಏನು ಶ್ರೀಮಂತರು ಇದ್ದಾರೆ ಅಂತವ್ರಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದೀವಿ ಸರ್. ಅಂದ್ರೆ ಯಾವ ಬಡ ವಿದ್ಯಾರ್ಥಿಗಳು ಅಥವಾ ರೈತರ ಮಕ್ಕಳು ಯಾರು MBBS ಓದ್ಬೇಕು ಅಂತ ಕನಸೇ ಕಾಣಂಗಿಲ್ವಾ ಸರ್? ಮೆಡಿಕಲ್ ಎಲ್ಲ ಏನ್ ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ಲಿ? ಯಾರನ್ನು ರೈತರ ಮಕ್ಕಳು ನಾವ್ MBBS ಆಗ್ಬೇಕು ಅಥವಾ ಒಂದು ಇಂಜಿನಿಯರಿಂಗ್ ಆಗ್ಬೇಕು ಅಂತ ಕನಸೇ ಕಾಣಂಗಿಲ್ಲ ಸರ್. ಆ ತರ ಈ ಮೆಡಿಕಲ್ ಪ್ರೊಫೆಷನ್ ನ ಬಿಸ್ನೆಸ್ ಮಾಡ್ತಾ ಹೋಗ್ತಿದ್ದಾರೆ. ಪೇಪರ್ ಸೆಟ್ಟರ್ ಆಗಿರ್ಲಿ ಅಥವಾ ಯಾರು ಇದನ್ನ ಪೇಪರ್ ಲೀಕ್ ಮಾಡಿದ್ದಾರೆ
ಮತ್ತೆ ಇದನ್ನ ಯಾರು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸರ್ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಡಿಮ್ಯಾಂಡ್ ಸರ್. ಇದರಲ್ಲಿ ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಧನುಶ್ರೀ, ಸೌಮ್ಯ, ಅಭಿಷೇಕ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, ಡಿಎಸ್ ಅಕಾಡೆಮಿ ಚೇರ್ಮನ್, KRಪುರಂ, ಬೆಂಗಳೂರು. Physics faculty 30 years experience. 80% of students are getting medical seats from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ರಾಜ್ಕಮಲ್ ಜುವೆಲ್ಲರ್ಸ್, ಅರ್ಕಲಗೂಡಿನ ಹೆಸರಾಂತ ರಾಜ್ಕಮಲ್ ಜುವೆಲ್ಲರ್ಸ್, ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ರಾಜ್ಕಮಲ್ ಜುವೆಲ್ಲರ್ಸ್, ನಮ್ಮಲ್ಲಿ ಅಪ್ಪಟ ಬಂಗಾರದ 916 ಹಾಲ್ಮಾರ್ಕ್ ಹಾಗೂ KDM ಚಿನ್ನದ ಆಭರಣಗಳು ಮತ್ತು 80 ಹಾಗೂ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ. ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್, ಆಂಟಿಕ್ ಗೋಲ್ಡ್, ಟೆಂಪಲ್ ಜ್ಯುವೆಲರಿ, ಹ್ಯಾಂಡ್ಮೇಡ್ ಜ್ಯುವೆಲರಿ ಸಹ ದೊರೆಯುತ್ತದೆ. ಹಾಗೂ ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕಿಂಗ್ ಸಹ ಲಭ್ಯವಿದೆ. ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು, ಅದನ್ನು ಡೌನ್ಲೋಡ್ ಮಾಡಿ 100 ಆಭರಣ ನಾಣ್ಯಗಳನ್ನು ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ. ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ, ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ, ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು, ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ಗಳಿಗಾಗಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ. ರಾಜ್ಕಮಲ್ ಜುವೆಲ್ಲರ್ಸ್, ನಂಬರ್ 7, ಮುನ್ಸಿಪಲ್ ಕಾಂಪ್ಲೆಕ್ಸ್, ಪೇಟೆ ಮುಖ್ಯ ರಸ್ತೆ, ಅರಕಲಗೂಡು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 916402091699459
16393. Rajkamal Jewelers. Celebrating the brides of now. Kahani, Bridal Stories by Bhima. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, ಸಿಇಟಿ, ಜೆಇಇ, ಎಐಇಇ, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ರಿಚ್ ಕೋರ್ಸ್ ಇರುವುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು
ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಮತ್ತೊಮ್ಮೆ ಅಮೋಘವಾರ್ತೆಗಳಿಗೆ ಸ್ವಾಗತ. ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿ ಇದೇ ಜೂನ್ 23, 24 ಮತ್ತು 25ರಂದು 3 ದಿನ 2024ನೇ ಸಾಲಿನಲ್ಲಿ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದ ಮೋಹನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಬಿರದಲ್ಲಿ ಕೃತಕ ಕೈಕಾಲುಗಳನ್ನು ಜೋಡಿಸಿಕೊಳ್ಳಲು ಅರ್ಹರಾದ ನಾಗರಿಕ ಬಂಧುಗಳು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಎಲ್ಲರಂತೆ ನಾವು ಕೂಡ ಸಶಕ್ತರಾಗಿ ಬದುಕಲು ಸಾಧ್ಯವಾಗುತ್ತದೆ. ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿ ದೊರೆಯುತ್ತವೆ. ಈ ಶಿಬಿರದಲ್ಲಿ ಭಾಗವಹಿಸಲು ಹಾಸನ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಬೇರೆ ಜಿಲ್ಲೆಯ ಮತ್ತು ಬೇರೆ ರಾಜ್ಯದವರು ಸಹ ಈಗಾಗಲೇ ನೋಂದಣಿ ಮಾಡಿಕೊಂಡಿರುತ್ತಾರೆ. ಇನ್ನು ಶಿಬಿರದಲ್ಲಿ ನೋಂದಣಿ ಮಾಡಿಕೊಳ್ಳದೇ ಇರುವವರು ತಮ್ಮ ವೈಯಕ್ತಿಕ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ಅನ್ನು ಕಳುಹಿಸಿ ಕೂಡಲೇ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗುತ್ತದೆ. ನೋಂದಣಿ ಮಾಡದೇ ಇರುವವರು ಮತ್ತು ನೋಂದಣಿ ಮಾಡಿರುವವರು ಸಹ ಆಧಾರ್ ಕಾರ್ಡ್ ಅನ್ನು ಶಿಬಿರಕ್ಕೆ ತರಬೇಕು ಎಂದು ಹೇಳಿದರು. ಇದು 4ನೇ ವರ್ಷದ್ದು. ಇದಕ್ಕೆ ಸುಮಾರು ಒಂದು 20-25 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದನ್ನ ನಮ್ಮ ಇದು ಮೈಕ್ರೋ ಲ್ಯಾಬ್ಸ್ ಅನ್ನೋರು ಇದಕ್ಕೆಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಂಜೀವಿನಿ ಹಾಸ್ಪಿಟ್ಲಲ್ಲಿ ಎಲ್ಲ ಅಲ್ಲಿರೋ ವ್ಯವಸ್ಥೆ, ಅಲ್ಲಿ ನಮಗೆ ಕ್ಯಾಂಪ್ ಮಾಡೋದಕ್ಕೆ ಜಾಗ, ಅಲ್ಲ ಊಟದ ವ್ಯವಸ್ಥೆ ಎಲ್ಲ ಕೂಡ ನಮ್ಮ ಸಂಜೀವಿನಿ ಹಾಸ್ಪಿಟ್ಲ್ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಜೂನ್ 23, 24, 25 3 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಇದಕ್ಕೆ ಈ ಇನ್ನೊಬ್ರು ಕಂಪನಿ, ಇನ್ನೊಂದು ಸಹಾರಾ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಅವರು ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡಿರ್ತಾರೆ. ನಮಗೆ ನಿಮ್ಮಿಂದ ತುಂಬ ಪ್ರಚಾರ ಮಾಡಿ ಇದರಲ್ಲಿ ಯಾರಿಗೆ ತೊಂದರೆ ಆಗಿರುತ್ತೆ ಆಗಬೇಕು ಅವ್ರಿಗೆಲ್ಲ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಸಂಘದ ಪರವಾಗಿ ನಾನು ಕೇಳ್ಕೊತೀನಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಅಧ್ಯಕ್ಷ ಕುಮಾರ್, ಶಿವಕುಮಾರ್, ವೆಂಕಟೇಶ್, ಸುರೇಶ್, ಜಿಒ ಮಹಂತಪ್ಪ, ಭಾರತ್ ಸೇವಾದಳದ ಕುಮಾರ್ ಉಪಸ್ಥಿತರಿದ್ದರು. ಪೊಲೀಸರ ಗುಂಡಿಗೆ ಎದೆಕೊಟ್ಟು ಹುತಾತ್ಮರಾಗಿರುವ ರೈತರು ಇದ್ದಾರೆ. ಅವರಿಗೋಸ್ಕರ ಧಾರವಾಡದ ನರಗುಂದದಲ್ಲಿ ರೈತ ಹುತಾತ್ಮ ದಿನವನ್ನ ಆಚರಣೆ ಮಾಡಲಾಗಿದೆ. ರೈತ ಸಮುದಾಯದ ಪರ ಹೋರಾಡುವವರು ಕೆಲವರು ಹುತಾತ್ಮರಾಗಿದ್ದಾರೆ, ಕೆಲವರು ಆಯಸ್ಸು ಕಡಿಮೆ ಮಾಡಿಕೊಂಡಿದ್ದಾರೆ. ರೈತ ಹೋರಾಟಗಾರರಲ್ಲಿ ಎಲ್ಲರೂ ಬೀದಿಗಿಳಿಯಲಿಲ್ಲ. ರೈತ ಇಂದು ಗೌರವ ಘನತೆಯಿಂದ ಬದುಕುತ್ತಿದ್ದಾನೆ ಎಂದರೆ ಅದು ರೈತ ಚಳುವಳಿಯಿಂದ, ಇಲ್ಲ ಅಂದರೆ ನಿಮಗೆ ಕ್ಯಾರೆ ಅನ್ನುತ್ತಿರಲಿಲ್ಲ. ರೈತನಿಗೆ ಮಿನಿಮಮ್ ಇನ್ಕಮ್ ಇದೆಯಾ? ಎಲ್ಲರಿಗೂ ಬದುಕುವ ಹಕ್ಕನ್ನು ಕೊಡಬೇಕು. ರೈತನು ಘನತೆ ಗೌರವದಿಂದ ಬಳಸಬೇಕು. ರೈತರು ಗುಲಾಮರಲ್ಲ. ರಾಷ್ಟ್ರಪತಿಗೂ ಒಂದೇ ಓಟು, ನಮಗೂ ಒಂದೇ ಓಟು. ನಾವು ತಿನ್ನುವುದು ಅನ್ನ, ಅವನು ತಿನ್ನೋದು ಅನ್ನನೇ. ಅನ್ನ ತಿನ್ನದೇ ಇರುವವರು ಯಾರೂ ಇಲ್ಲ. ದುಡಿಯುವ ವರ್ಗಕ್ಕೆ ಡಿಗ್ನಿಟಿ ಇಲ್ಲ. ಅದಕ್ಕಾಗಿಯೇ ಚಳುವಳಿಯಿಂದ ಗೌರವ ಉಳಿಸಿಕೊಳ್ಳುವುದಕ್ಕಾಗಿಯೇ ಮಾಡಲಾಗುತ್ತಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ ಇರುವುದು. ಎಲ್ಲರೂ ವಿಧಾನಸೌಧಕ್ಕೆ ಹೋಗಲು ಆಗುವುದಿಲ್ಲ. ಪ್ರತಿನಿಧಿಗಳು ನಮಗೆ ಒಡೆಯ, ಅವನು ಯಜಮಾನನಲ್ಲ. ಅವನನ್ನು 5 ವರ್ಷಕ್ಕೊಂದ್ಸರಿ ಚುನಾಯಿಸಿ ಕಳುಹಿಸುವ ಅಧಿಕಾರ ನಮಗಿದೆ ಹಾಗೂ ವಾಪಸ್ ಕರೆಸಿಕೊಳ್ಳುವ ಅಧಿಕಾರವೂ ನಮಗಿದೆ. ಆದರೆ ನಾವುಗಳು ಅವನನ್ನು ದೊರೆ ಮಾಡಿಕೊಂಡಿದ್ದೀವಿ. ಆತನನ್ನು ಬೀದಿಯಲ್ಲಿ ಕೂಡಿಸಿ ಚಕ್ಕಲ ಬಕ್ಕಲ ಹಾಕಿಸಿ ಮಾತನಾಡಿಸಿದ್ದೇವೆ. ಅದು ಚಳುವಳಿಗಳ ಗಟ್ಟಿತನ ಎಂದರು. ರೈತರು ಹೋರಾಟದಲ್ಲಿ ಪೊಲೀಸರು ಗುಂಡಿಗೆ ಎದೆ ಕೊಟ್ಟು ಸತ್ತಿರುವಂತವ್ರು ಅವರೇ ಹುತಾತ್ಮರಾಗಿದ್ದಾರೆ. ಇವತ್ತು 21 ಮುಂದಿನ ತಿಂಗಳು ನಾವು ಹುತಾತ್ಮ ದಿನಾಚರಣೆ ಮಾಡ್ತೀವಿ. ಧಾರವಾಡ ನರಗುಂದಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಇದು ನೀವೆಲ್ಲ ಮಾಡಿರ್ಬೋದು. ಒಬ್ಬ ರೈತ ಹೋರಾಟಕ್ಕೆ ಬರದೇ ಇರ್ಬೋದು. ನಿಜವಾದ ಹೋರಾಟಗಾರ ಅಂತವ್ರು ಜೈಲಿಗೆ ಹೋಗಿದ್ದಾರೆ, ಗುಂಡೇಟು ಬಲಿಯಾಗಿದ್ದಾರೆ. ಅವ್ರ ಆಯುಷ್ಯ ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕೆ? ರೈತ ಸಮುದಾಯದ ಪರ. ಸ್ವತಂತ್ರ ಹೋರಾಟದಲ್ಲಿ ಎಲ್ಲರೂ ಬೀದಿಗಿಳಿಲಿಲ್ಲ, ಹಂಗೆ ರೈತ ಹೋರಾಟದಲ್ಲಿ ಎಲ್ಲರೂ ಬೀದಿಗಿಳಿಲ್ಲ. ಹೋರಾಟದಿಂದ ಇಷ್ಟೆಲ್ಲ ಸವಲತ್ತುಗಳು ಓಡಿಸೋದ್ರೆ ಬೆಳಗಾನ ಹೇಳ್ಬೇಕಾಗತ್ತೆ. ರೈತ ಇವತ್ತೇನಾದ್ರು ಒಂದು ಚೂರು ಗೌರವ ಘನತೆಯಿಂದ ಬರುತ್ತಾರೆ ಅಂದ್ರೆ ಅದು ಚಳುವಳಿಯಿಂದ, ಇಲ್ಲಾಂದ್ರೆ ನಿಮ್ಗೆ ಕ್ಯಾರೇ ಇರ್ತಿತ್ತು. ಆಯ್ತಲ್ಲ? ಮಿನಿಮಮ್ ಇನ್ಕಮ್ ಇದೆಯಾ ನಿಮ್ಗೆ? ಮಿನಿಮಮ್ ಇನ್ಕಮ್ ಅಂದ್ರೆ ರೂಲ್ ಕಾನ್ಸ್ಟಿಟ್ಯೂಷನ್ ಅಲ್ಲ, ಆರ್ಟಿಕಲ್ 21 ಬದುಕೋ ಕೊಡ್ಬೇಕು ಎಲ್ಲರಿಗೂ. ಡಿಗ್ನಿಟಿ ಆಫ್ ದಿ ಲೈಫ್, ಘನತೆ ಗೌರವದಿಂದ ಬದುಕಬೇಕಲ್ಲ, ಡೆಕೋರಮ್ ಇರಬೇಕು. ನಾವು ಗುಲಾಮರಲ್ಲ ಅಲ್ವಾ? ರಾಷ್ಟ್ರಪತಿಗೂ ಒಂದೇ ಓಟು, ನಮಗೂ ಒಂದೇ ಓಟ್ ಇರೋದು. ನಾವು ತಿನ್ನೋದು ಅನ್ನ, ಅವ್ನು ತಿನ್ನೋದು ಅನ್ನ. ಅನ್ನ ತಿಂದಿದ್ದು ಯಾರು ಇಲ್ಲ ಅಲ್ವಾ? ದುಡಿಯೋ ವರ್ಗಕ್ಕೆ ಡಿಗ್ನಿಟಿ ಇಲ್ಲ, ಅಗೌರವ ಇಲ್ಲ. ಅದಕ್ಕೆ ಚಳವಳಿಯಿಂದ ಇವತ್ತು ಗೌರವ ಪಡೆಯಕ್ಕೆ ಮಾಡ್ತಾ ಇರೋದು, ಗೌರವ ಉಳಿಸ್ಕೊಳ್ಳಕ್ಕೆ. ಆಯ್ತಲ್ಲ? ಅರ್ಥಲ್ವಾ? ಈ ಚಳವಳಿ ಮುಂದೆ ಎಲ್ಲಾ ರಾಜಕಾರಣಿಗಳ ಆಟ ನಡೆದೋಗ್ಬಿಟ್ಟವೆ.
ಸರ್ಕಾರವೇ ಬದಲಾಯಿಸಿದ್ದೀವಿ. ಅಧಿಕಾರಿಗಳು ದರ್ಪ ತೋರಿಸುವಂತ IAS IPS ಅಧಿಕಾರಿಗಳು ರಸ್ತೆಯಲ್ಲಿ ಕುಂತ್ಕೊಂಡು ಮಾತಾಡ್ತಿದ್ರು. ಒಂದು ದಂಡಿಗೆ ಕುಂತ್ರೆ ನಮ್ಮ ಜೊತೆ ಚಕ್ರಮಟ್ಟಿ ಕಾಲಕಂಡ ರೈತರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಅಂದ್ರೆ ಇವತ್ತು ವಿಧಾನಸೌಧದ 3ನೇ ಮಾಡಲ್ ಇರೋರು ಇವತ್ತು ಆಡಳಿತ ನಡೆಸಕ್ ಆಗಲ್ಲ. ಡೆಲ್ಲಿ ಪಾರ್ಲಿಮೆಂಟ್ ಹೊಸ ಸಂಸತ್ತು ಅಥವಾ ಹಳೆ ಸಂಸತ್ ನಡೆಸಕ್ ಆಗಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಒಂದು ಸಂಘಟನೆ ನಮ್ಗೆ ಹಕ್ಕಿ ಸರ್ಕಾರ ಅಂದ್ರೆ ಯಾರು? ಗೆದ್ದೋದವರು ನಾವಲ್ವಾ? ನಮ್ಮ ಪ್ರತಿನಿಧಿಗಳು ಮಾತಾಡೋಗಿರೋರು. ಸರ್ಕಾರ ನಮ್ದು. ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರ ಇರೋದು. ನಾವೆಲ್ಲ ಎಲ್ಲರೂ ವಿಧಾನಸೌಧಕ್ಕೆ ಹೋಗಕ್ಕಾಗಲ್ಲ. ಯಾವನ MLA ಆಗಿ ಓಟ್ ಹಾಕಿರ್ತೀವಿ, ಯಾವನ MP ಆಗಿ ಪ್ರತಿನಿಧಿಗಳು ಕಳಿಸ್ತೀವಿ. ನಮ್ಮ ಪರವಾಗಿ ಪ್ರತಿನಿಧಿ ನಮ್ಗೆ ಒಡೆಯ ಯಜಮಾನ ಅಲ್ಲ. ಅವನು 5 ವರ್ಷಕ್ಕೊಂದು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತೀವಿ. ಅವನು ವಾಪಸ್ ಕಳಿಸ್ಕೊಳ್ಳೋ ಹಕ್ಕು ಕೂಡ ನಾವು ಮಾಡ್ಬೇಕು ಅಂತ ಕೇಳ್ತಿದ್ದೀವಿ. ಅವನು ನಮ್ಗೆ ದರ್ಬಾರ ಅಲ್ಲ. ನಾವು ಅವನೇನ್ ಮಾಡಿದ್ವಿ, ದೊರೆ ಮಾಡ್ಕೊಂಡ್ಬಿಟ್ಟಿದೀವಿ. ನಿಜ ಅರ್ಥ ತರೋದು. ಅವನು ಚಕ್ರಮಟ್ಟಿ ಕಾಲ ಹಾಕೊಂಡಿದ್ದೀವಿ, ಬೀಜಿ ನಿಂತು ಮಾತಾಡ್ತಿದ್ದೀವಿ. ಅದು ಚಳವಳಿ ಗಟ್ಟಿತನ. ನೀವು ಇಂಡಿವಿಜುವಲ್ ಶಕ್ತಿ ಬರೋದಿಲ್ಲ. ಅರ್ಥ ಆಯ್ತಾರೋದು ಹೇಳ್ತಿರೋದು. ಭ್ರಷ್ಟಾಚಾರದ ವಿಷಯ ಆಗ್ಬೋದು, ಯಾರ್ಯಾರು ಅನೀತಿ ಮಾಡ್ತಾರೆ, ಬಡವರು ಭೂಮಿನ ಗೋಚ್ಕೊಂಡಿರ್ತಾರೆ ಅಂತವ್ರು ಎಲ್ಲರೂ ವಿರುದ್ಧ ಹೋರಾಟ ಮಾಡ್ಕೊಂಡು ಇವತ್ತು ಮುಂದುವರ್ಸ್ಕೊಂಡ್ ಬರ್ತಿದ್ದೀವಿ. ನೀವು ಈ ಚಳವಳಿಗೆ ಒಂದು ಅರ್ಥ ಇದೆ. ಹಸಿರು ಟವರ್ಗೂ ಮೌಲ್ಯ ಇದೆ. ಹಸಿರು ಟವರ್ ಹಾಕೊಂಡು ದುಃಖ ಮಾಡಿದವರು ಅವರೇ. ವಿಕೆ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ಸುತ್ತೂರು ಮಠದ ಪೀಠಾಧ್ಯಕ್ಷ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಲೋಕಾರ್ಪಣೆಗೊಳಿಸಿದರು. ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುತ್ತಿರುವ ಆವಿಷ್ಕಾರಗಳು ಇಂದಿನ ಕಾಲಮಾನಕ್ಕೆ ಬೇಕಿದೆ. ರೋಗಿಯ ಚಿಕಿತ್ಸೆಯ ವಿಧಾನಗಳು ಸರಳೀಕೃತಗೊಂಡರೆ ಅವರಲ್ಲಿ ಮೂಡಬಹುದಾದ ಅನಗತ್ಯ ಭಯ, ಒತ್ತಡಕ್ಕೆ ತೆರೆ ಎಳೆದಂತಾಗುತ್ತದೆ ಎಂದರು. ಕ್ಲಿನಿಕ್ ಅನ್ನಂಗಿತ್ತು, ಆದರೆ ಇಂದಿನಿಂದ ಇದು ವಿಕೇರ್ ಐ ಡೆಂಟಲ್ ಹಾಸ್ಪಿಟಲ್ ಆಗಿ ಪರಿವರ್ತನೆ ಆಗಿದೆ. ನಮ್ಮ ಡಾಕ್ಟರ್ ವೈಭವರವರು ಬಹಳ ವರ್ಷಗಳಿಂದ ಇಲ್ಲಿ ದಂತ ಚಿಕಿತ್ಸಕರಾಗಿ ಕೆಲಸವನ್ನು ಮಾಡಿ ಈಗಾಗಲೇ ಬೆಳ್ಳೂರು ಕ್ರಾಸು, ಬೆಂಗಳೂರು ಮತ್ತು ಕೂರ್ಗ್ನಲ್ಲೂ ಕೂಡ ಒಂದು ಶಾಖೆಯನ್ನು ತೆರೆದಿದ್ದಾರೆ. ಇದೊಂದು ಮುಖ್ಯವಾಗಿ ಆಸ್ಪತ್ರೆ ಇಟ್ಕೊಂಡು ಇದರ ಆಶ್ರಯದಲ್ಲಿ 3-4 ಕಡೆ ಕೂಡ ಈ ಒಂದು ಹಲ್ಲಿನ ಆಸ್ಪತ್ರೆಗಳನ್ನು ತೆಗೆದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇರುವಂತಹ ಆಸ್ಪತ್ರೆ ಆಧುನೀಕರಣವಾದಂತಹ ಎಲ್ಲ ಉಪಕರಣಗಳನ್ನು ಒಳಗೊಂಡಿದೆ. ಹಿಂದಿನ ಹಾಗೆ ಯಾವುದೂ ಇಲ್ಲ. ಬಹಳ ಸರಳವಾಗಿ, ಬಹಳ ಬೇಗ ಎಲ್ಲವನ್ನೂ ಕೂಡ ಒದಗಿಸಿಕೊಡೋದಕ್ಕೆ ಈ ಒಂದು ಹೊಸದಾಗಿರುವಂತಹ ಎಲ್ಲ ತಂತ್ರಜ್ಞಾನಗಳು ಅತ್ಯಂತ ಅವಶ್ಯವಾಗಿ ಇಲ್ಲಿ ಇರುವಂತಹದ್ದು. ಮಕ್ಕಳಿಂದ ಮುದುಕರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೇಕಾದಂತ ವ್ಯವಸ್ಥೆ ಇರುವಂತಹದ್ದು. ಇಲ್ಲಿ ನೀವು ಹಲ್ಲು ಕಟ್ಟಿಸಬೇಕಾದ್ರೆ ಮೊದಲು ಹೋಗಿ ಅದನ್ನೆಲ್ಲ ಬಹಳಷ್ಟು ವ್ಯವಸ್ಥೆ ಇರ್ತಾ ಇತ್ತು, ಪ್ರೊಸೀಜರ್ ಇರ್ತಾ ಇತ್ತು. ಆದ್ರೆ ಈಗ ಒಂದು ಸ್ಕ್ಯಾನಿಂಗ್ ಮಾಡ್ಬಿಟ್ರೆ ಅವ್ರು ಬರುವ ಹಾಗೆ ಇಲ್ಲ. ಅದರ ಮೂಲಕವೇ ಅವರಿಗೆ ಅಲ್ಸೆಟ್ ಅನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಹೀಗೆ ಹಲವಾರು ಹೊಸ ವಿಧವಾದಂತಹ ಆಧುನಿಕವಾದಂತಹ ವ್ಯವಸ್ಥೆಗಳನ್ನ ಒಳಗೊಂಡಿರುವಂತಹದ್ದು. ಹಿಂದೆ ನಮ್ಮ ಕೋವಿಡ್ ಬಂದಾಗ ಕೆಲವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಈಗಿನ ಬಂದಿರುವಂತಹ ಈ ಮಿಷನ್ ಒಳಗೆ ಎಂತಹ ಕಾಯಿಲೆ ಇದ್ದವ್ರಿಗೂ ಕೂಡ ಅವರಿಗೆ ಉತ್ತಮವಾದಂತಹ ಚಿಕಿತ್ಸೆ ಕೊಡೋದಕ್ಕೆ ಇಲ್ಲಿ ವ್ಯವಸ್ಥೆ ಇರುವಂತಹದ್ದು. ಇಂತಹ ಒಂದು ಆಧುನೀಕರಣವಾಗಿರುವಂತಹ ಅತ್ಯಂತ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ವಿ ಕೇರ್ ಅಂದ್ರೆ ನಾವು ನಿಮ್ಮನ್ನು ಕೇರ್ ಮಾಡ್ತೀವಿ ಅಂತ ಹೇಳಿ, ನಿಮ್ಮ ಹಲ್ಲಿನ ಆರೋಗ್ಯಕ್ಕಾಗಿ ನಾವು ಸದಾ ಸಿದ್ಧರಾಗಿದ್ದೇವೆ ಎನ್ನುವ ಭಾವನೆಯನ್ನು ಇಟ್ಕೊಂಡು ವೈಭವರವರು ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ಇವತ್ತು ಈ ಒಂದು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಅದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷ. ಪೂಜ್ಯ ಸುತ್ತೂರು ಶ್ರೀಗಳವರು ಆಗಮಿಸಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಆಧುನಿಕ ಯಂತ್ರೋಪಕರಣಗಳ ಬಳಕೆಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯಾಗುತ್ತದೆ. ಇದರೊಟ್ಟಿಗೆ ವೈದ್ಯರು ರೋಗಿಗಳ ಆರ್ಥಿಕ ಪರಿಸ್ಥಿತಿ ಮನದಲ್ಲಿಟ್ಟುಕೊಂಡು ಸೇವೆ ಮಾಡಬೇಕು ಎಂದು ಕಿವಿಮಾತು ತಿಳಿಸಿದರು. ಪ್ರತಿಯೊಬ್ಬರೂ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಕಾಯಿಲೆಗಳಿಗೆ ತುತ್ತಾಗದಂತಹ ಸಂದರ್ಭದಲ್ಲಿ ವೈದ್ಯರ ಸಲಹೆ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸಿ ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಈಗ ಉದ್ಘಾಟನೆ ಆಗಿದೆ. ಇದುವರೆಗೂ ಇದೇ ಸ್ಥಳದಲ್ಲಿ ವಿಕೇರ್ ಡೆಂಟಲ್ ಕೇರ್ ಅಂತ ಇದ್ದಂತಹದ್ದು ಈಗ ಸುಸಜ್ಜಿತವಾದ ಕಟ್ಟಡಕ್ಕೆ ಅತ್ಯಂತ ಆಧುನಿಕವಾದಂತಹ ಯಂತ್ರೋಪಕರಣಗಳ ವ್ಯವಸ್ಥೆಯಾಗಿ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಹೇಳಿದಾಗೆ ಇದು ರೋಗಿಗಳಿರ್ತಾರೆ ಅವರ ಸ್ನೇಹಿಯಾಗಿರುವಂತಹ ಹಾಸ್ಪಿಟಲ್ ಆಗಿ ಸಿದ್ಧವಾಗಿದೆ. ಮನುಷ್ಯನಿಗೆ ಇವತ್ತು ಶರೀರಕ್ಕೆ ಸಂಬಂಧಪಟ್ಟಂಗೆ, ದಂತಕ್ಕೆ ಸಂಬಂಧಪಟ್ಟಂಗೆ ಅನೇಕ ರೋಗಗಳು ಬರ್ತಾ ಇರುತ್ತೆ. ಡೆಂಟಲ್ನಲ್ಲೇ ಬಹಳ ಸ್ಪೆಷಾಲಿಟೀಸ್ ಬಂದಿದೆ. ಸ್ಪೆಷಾಲಿಟಿ ಎಷ್ಟು ಬಂದಿದೆ, ಇವತ್ತು ಒಂದಿದೆ ಅಂದ್ರೆ ನಾಳೆ ಇನ್ನೊಂದು ಹೊಸದಾಗಿ ತಯಾರಾಗ್ತಾ ಇದೆ. ಅಂತ ರೀತಿಯಲ್ಲಿ
ಇಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಎಲ್ಲ ಚಿಕಿತ್ಸೆಗಳನ್ನು ನೀಡಬಹುದಾದಂತಹ ವ್ಯವಸ್ಥೆಗಳನ್ನು ಶ್ರೀ ವೈಭವ್ ಅವರು ಡಾಕ್ಟರ್ ವೈಭವ್ ಅವರು ಮಾಡಿದ್ದಾರೆ. ಮತ್ತು ಅವರ ಪತ್ನಿ ಸ್ಮಿತಾ ಅವರು ಕೂಡ ಇಬ್ಬರು ಒಟ್ಟಿಗೆ ಕೂಡಿ ಇಂಥ ಅತ್ಯಾಧುನಿಕವಾದ ಆಸ್ಪತ್ರೆ ಮಾಡಿದ್ದಾರೆ. ಅವರು ದಂತಕ್ಕೆ ಸಂಬಂಧಪಟ್ಟಂತ ಏನೇ ತೊಂದರೆ ಆದರೂ ಚಿಕಿತ್ಸೆ ಕೊಡ್ತಾರೆ. ಆದ್ರೂ ಜನರು ಎಚ್ಚೆತ್ಕೊಳ್ಬೇಕಾದದ್ದು ಅಂತಂದ್ರೆ ಪ್ರಸಿದ್ಧವಾದ ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ತಂಬಾಕಿರ್ಬೋದು ಇತ್ಯಾದಿ ಯಾವುದು ಹಲ್ಲುಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂಥದ್ದನ್ನು ಉಪಯೋಗಿಸದೇ ಇರುವಂತಹ ಎಚ್ಚರಿಕೆಯನ್ನ ಸಾಮಾನ್ಯರು ವಹಿಸಬೇಕಾದಂತಹದ್ದು ಅಗತ್ಯವಾದಂತಹದ್ದು. ವೈಭವ್ ಮತ್ತು ಸ್ಮಿತಾ ಅವರು ಈಗಾಗಲೇ ಇಲ್ಲಿ ಹಾಸನದಲ್ಲಿ ಬಂದಿದೆ, ಬೆಂಗಳೂರಿನಲ್ಲಿ ಬಂದಿದೆ, ಬೆಳ್ಳೂರಿನಲ್ಲಿದೆ, ಕೊಡಗಿನಲ್ಲಿ 4 ಕಡೆ ಆಸ್ಪತ್ರೆಗಳನ್ನ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಗಳನ್ನ ಮಾಡೋದು ಮುಖ್ಯ ಅಲ್ಲ, ಅದು ಸುಸಜ್ಜಿತವಾಗಿ ಜನರಿಗೆ ಎಷ್ಟು ಪ್ರಿಯವಾಗಿರುತ್ತೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಇಲ್ಲಿ ಸ್ವಾಮೀಜಿಯವರು ತಿಳಿಸಿದಾಗೆ ಟ್ರೀಟ್ಮೆಂಟ್ ಇರ್ಬೋದು, ರೀಸೆಟ್ ಮಾಡೋದಿರ್ಬೋದು, ಅದಕ್ಕೆ ನೇರವಾಗಿ ಹಲ್ಲುಗಳನ್ನ ಸಂಪರ್ಕಿಸಿ ಅಳತೆ ತೆಗೆದುಕೊಳ್ಳುವಂತಹ ಕ್ರಮ ಎಲ್ಲ ಇತ್ತು. ಅದಕ್ಕೆ ಬದಲಾಗಿ ಈಗ ಸ್ಕ್ಯಾನಿಂಗ್ ಮುಖಾಂತರನೇ ಅದನ್ನೆಲ್ಲವನ್ನು ಕೂಡ ಗುರುತಿಸಿ ಅಳವಡಿಸಬಹುದಾದಂತಹ ಹೊಸ ನವೀನವಾದಂತಹ ಯಂತ್ರೋಪಕರಣ ಅಳವಡಿಸಿರ್ತಕ್ಕಂತಹದ್ದು ಈ ಭಾಗದ ಜನರ ಒಂದು ಸುಕೃತ ಅಂತ ಭಾವಿಸಬೇಕು. ಅವರು ಪ್ರಾರಂಭ ಮಾಡ್ತಾ ಇರುವಂತಹ ಹೊಸ ಬಿ ಕೇರ್ ಡೆಂಟಲ್ ಹಾಸ್ಪಿಟಲ್ BN ಸ್ವಾಮೀಜಿ ನೋಡಿದ್ರೆ ವ್ಯಕ್ತಿ ಅಂತ ಹೇಳ್ತಾರೆ. ಎಲ್ಲರೂ ರಾಜಕಾರಣಿಗಳು ಎಲೆಕ್ಷನ್ ಇದ್ದಾಗಲೇ ಬಿ ತೋರಿಸ್ತಾರೆ. ಅದ್ರದ್ದು ಅರ್ಥ ಏನಂದ್ರೆ ಇಲ್ಲಿ ಬಂದವರು ಅಲ್ಲವ್ರು ಹೇಗೆ ಗೆದ್ದೋಗ್ತಾರೋ ಇನ್ನೂ ಆರೋಗ್ಯವಾಗಿ ಹೋಗ್ತಾರೆ ಅನ್ನೋದರ ಸಂಕೇತವಾಗಿರುತ್ತಾರ. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಸ್ವಾಮೀಜಿಗಳು, ವಿಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವೈಭವ್, ಡಾಕ್ಟರ್ ಸ್ಮಿತಾ ವೈಭವ್, ಡಾಕ್ಟರ್ ಅಭಿರೂಪ್, ಡಾಕ್ಟರ್ ಸೌಮ್ಯಮಣಿ, ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಅಧ್ಯಕ್ಷ BR ಬೊಮ್ಮೇಗೌಡ, ಕಾರ್ಯದರ್ಶಿ ನಾಗೇಶ್ ಬೆಳ್ಳೂರು ಶಾಖೆಯ ವ್ಯವಸ್ಥಾಪಕರಾದ ಅಭಿರೂಪ್ ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ 80 ವರ್ಷಗಳಿಂದಲೂ ಸಹ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದರು. ಅರಕಲಗೂಡು ರಸ್ತೆಯಲ್ಲಿರುವ ಸೋಷಿಯಲ್ ಕ್ಲಬ್ ವತಿಯಿಂದ 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು 2 ವರ್ಷದಿಂದಲೂ ಸೋಷಿಯಲ್ ಕ್ಲಬ್ನ ಕಾರ್ಯಚಟುವಟಿಕೆಗಳನ್ನು ಗಮನಿಸುತ್ತಾ ಬಂದಿದ್ದೇನೆ. ಪ್ರತಿ ವರ್ಷವೂ ರಾಷ್ಟ್ರೀಯ ಹಬ್ಬಗಳ ದಿನದಂದು ಎಲ್ಲರಿಗೂ ಲಘುಪಾರ ಏರ್ಪಡಿಸಲಾಗುವುದಾಗಲಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ನಗದು ನೀಡಿ ಸನ್ಮಾನಿಸಿ ಗೌರವಿಸುತ್ತಿರುವುದು, ಕ್ಲಬ್ನಲ್ಲಿ ಮನರಂಜನೆ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡುತ್ತಿದೆ ಎಂದು ಶ್ಲಾಘಿಸಿದ್ದರು. ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಪಂಕಜ ಅವರೇ, ನಿಕಟಪೂರ್ವ ಸೋಷಿಯಲ್ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪದ್ಮರಾಜ್ ಸರ್ ಅವರೇ, ಸೋಷಿಯಲ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದವರೇ, ನಾವು ಈಗ ತಾನೇ ನಮ್ಮ ವಿದ್ಯಾರ್ಥಿಗಳು ಸರಸ್ವತಿಯ ಸ್ತೋತ್ರವನ್ನು ಮಾಡಿದ್ರು. ನಮ್ಮಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ, ಆ ಬೆಳವಣಿಗೆಗಳು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆಗಳಾಗಿ ನಾವು ಪರಿವರ್ತನೆ ಮಾಡಬೇಕಾದಂಥ ಆಗುತ್ತೆ. 1000 ವರ್ಷಗಳ ಹಿಂದೆ ಕನ್ನಡದ ಆದಿಕವಿಯಾಗಿರ್ತಕ್ಕಂಥ ಪಂಪ ಒಂದು ಪದ್ಯದಲ್ಲಿ ಒಂದು ಮಾತನ್ನೇ, ಪರಮ ಜಿನೇತ್ರವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪವಂ ಧರಿಸಿ ನಿಂದುದಲ್ತು, ಅದುವೇ ಭಾವಿಸಿ ಓದುವ, ಕೇಳುವ, ಪೂಜಿಪ, ಆಧರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯವನ್ನೀವುದು ಅದಕ್ಕೆ ಎರೆದ ಪೆಣ್ ಆ ಸರಸ್ವತಿಯೇ ಮಾಳ್ಕೆ ಯಮಗಿಲ್ಲಿಯೇ ವಾಗ್ವಿಲಾಸ. ಈ ಪದ್ಯದ ಸಂಕ್ಷಿಪ್ತ ಸಾರತೆ, ಸರಸ್ವತಿ ಅನ್ನೋದು ಕೇವಲ ಹೆಣ್ಣಿನ ರೂಪವನ್ನು ಧರಿಸಿ ನಿಂತಿರ್ತಕ್ಕಂಥದ್ದಲ್ಲ. ಯಾರು ಸರಸ್ವತಿಯನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ, ಕೇಳ್ತಾರೆ, ಅವರಿಗೆ ನಿರಂತರವಾಗಿರ್ತಕ್ಕಂಥ ಸೌಖ್ಯವನ್ನು ನೀಡುತ್ತೆ, ಸುಖವನ್ನು ನೀಡುತ್ತೆ. ಅದಕ್ಕೋಸ್ಕರ ನಾನು ಆ ಸರಸ್ವತಿಗೆ ಇಲ್ಲಿಯೇ ನಮಸ್ಕಾರವನ್ನು ಮಾಡ್ತೀನಿ ಅಂತೇಳಿ. ಹಾಗಾದರೆ ಈ ಮಾತಿನ ತಾತ್ಪರ್ಯ ಅರ್ಥ ಏನು ಅಂದರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ನಿರಂತರವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾರೆ. ಅದನ್ನೇ ನಾವು ಇತ್ತೀಚಿನ ಕವಿಗಳಲ್ಲಿ ಅವರು ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುತ್ತೆ. ಅಲ್ಲಿಗೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು ಅಂದರೆ, ಎದೆಗೆ ಬಿದ್ದ ಅಕ್ಷರ ಇವತ್ತಲ್ಲ ನಾಳೆ ಫಲವನ್ನು ಖಚಿತವಾಗಿ ಕೊಡುತ್ತೆ. ಹಾಗಾದರೆ ನಮ್ಮಲ್ಲಿ ಈ ಸಲ ಈಗ ಈ ಸೋಷಿಯಲ್ ಕ್ಲಬ್ ವತಿಯಿಂದ ಸನ್ಮಾನಿತರಾಗ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು, ವಿಶೇಷವಾಗಿ ನಾನು ವಿದ್ಯಾರ್ಥಿಗಳ ಕುರಿತೇ ವಿಚಾರಗಳನ್ನೇ
ಈಗ ಪುರಸ್ಕಾರಕ್ಕೆ ಕರೆದಿದ್ದೀವಿ, ಇಲ್ಲಿಗೆ ಸೋಷಿಯಲ್ ಕ್ಲಬ್ ಅವ್ರು ಕರೆದಿದ್ದಾರೆ ಅಂದರೆ ಆ ಪುರಸ್ಕಾರವನ್ನು ಪಡೆಯೋದಕ್ಕೆ ನೀವೆಷ್ಟು ಪ್ರಯತ್ನ ಹಾಕಿದ್ದೀರಾ? ಅದರಲ್ಲೂ ಕ್ಲಬ್ಬು ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ, ಅದು ವಿಶೇಷವಾಗಿ ಗಮನಿಸಬೇಕು. ಸಮಾರಂಭದಲ್ಲಿ ಸೋಷಿಯಲ್ ಕ್ಲಬ್ಬಿನ ಅಧ್ಯಕ್ಷರಾದ ಕೆಎಂ ಹೊನ್ನಪ್ಪ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕ ರವಿ ಆರ್ ಎನ್ ಪ್ರಧಾನ ಭಾಷಣ ಮಾಡಿದರು. ಸಮಾರಂಭದಲ್ಲಿ ಪ್ರಾಂಶುಪಾಲ ದೇವರಾಜು, ಸೋಷಿಯಲ್ ಕ್ಲಬ್ನ ಮಾಜಿ ಅಧ್ಯಕ್ಷರುಗಳಾದ ಪದ್ಮರಾಜು, ಶಂಕರನಾರಾಯಣ, ಐತಾಳ ಕ್ಲಬ್ನ ಸದಸ್ಯರುಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಯಕ ನಟ ದರ್ಶನ್ ಅವರನ್ನು ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೂನ್ 18ರವರೆಗೆ ಎಸ್ಐಟಿ ಕಸ್ಟಡಿಗೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗಿದ್ದು, ಇಂತಹ ಪ್ರಕರಣವನ್ನ ಬೇರು ಸಮೇತ ಕಿತ್ತು ಹಾಕಬೇಕು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗುವುದರ ಮೂಲಕ ಯಾರು ಬಾಲ ಕಾರ್ಮಿಕರಾಗಬಾರದು. ಪ್ರಧಾನ ಹಿರಿಯ ನ್ಯಾಯಾಧೀಶರಾದ ಕೆಎನ್ ಪುಟ್ಟಸ್ವಾಮಿ ಹೇಳಿಕೆ. ಮತ್ತು ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಮತ್ತು ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟ ನಿಲ್ಲಿಸಲು ಆಗ್ರಹಿಸಿ ಎಐಡಿಎಸ್ಒ ಹಾಸನದಲ್ಲಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.